ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಕಾಂಗ್ರೆಸ್ನಿಂದ SIR ಹೈಜಾಕ್ ಆಗ್ತಾ ಇದೆಯಾ ರಾಜ್ಯದಲ್ಲಿ? ಈ ರೀತಿ ನೇರವಾಗಿ ಗಂಭೀರವಾದ ಆರೋಪವನ್ನ ಮಾಡ್ತಾ ಇರುವಂಥದ್ದು ಕುಮಾರಸ್ವಾಮಿಯವರು. ಸುದ್ದಿಗೋಷ್ಠಿಯಲ್ಲಿ ಹಲವು ದಾಖಲೆಗಳ ಸಮೇತ ಕುಮಾರಸ್ವಾಮಿಯವರು ಗಂಭೀರ ಆರೋಪವನ್ನ ಮಾಡಿದ್ರು ಅನ್ನೋದು ಒಂದು ಕಡೆ. ಆದರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೇ SIR ಪ್ರಕ್ರಿಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಘರ್ಷಣೆಗಳಿಗೆ ಕಾರಣ ಆಗ್ತಾ ಇದೆ. BLOಗಳು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕು, ಆದರೆ ಅದು ಆಗ್ತಾ ಇಲ್ಲ. ಯಾವುದೋ ಒಂದು ಧಾರ್ಮಿಕ ಕೇಂದ್ರದಲ್ಲೋ ಅಥವಾ ಕಲ್ಯಾಣ ಮಂಟಪ ಚೌಟ್ರಿಯಲ್ಲೋ ಸಾವಿರಾರು ಜನರನ್ನ ಸೇರಿಸಿ ಅರ್ಜಿ ಕೊಡ್ತಾ ಇದ್ದಾರೆ. ಇದು ಯಾಕೆ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ನೇರವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಆ ರೀತಿ ಅರ್ಜಿಯನ್ನ ಕೊಡುವಂತಿಲ್ಲ, ಮನೆ ಮನೆಗೆ ಹೋಗಬೇಕು, ಸಮೀಕ್ಷೆ ಮಾಡಬೇಕು ಅಂತ ಹೇಳಿ. ಆ ರೀತಿ ಹೇಳಿದ ಮೇಲೆಯೂ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಆರೋಪವನ್ನೇ ನಾವು ನೋಡೋಣಪ್ಪ. ದಾಖಲೆಗಳ ಸಮೇತ ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು. ರಾಮನಗರದಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಅರ್ಜಿ ಕೊಡುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕಾಗಿತ್ತು. ಜೊತೆಗೆ ನೇರವಾದ ಇನ್ನೊಂದು ಆರೋಪ ಏನು ಅಂತಂದ್ರೆ ಕುಮಾರಸ್ವಾಮಿ ಅವರದ್ದು, ಮುಖ್ಯಮಂತ್ರಿಗಳ ಪ್ರಭಾವವನ್ನ ಬಳಸಿ ರಾಮನಗರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಗುರುತಿನ ಚೀಟಿ ಕೊಡುವಂತ ಕೆಲಸ ಆಗ್ತಾ ಇದೆಯಂತೆ. ಇದರ ಜೊತೆಗೆ ಕಳ್ಳ ವೋಟರ್ಸ್ ಅನ್ನು ಕೂಡ ಹೆಸರು ಸೇರಿಸುವಂತ ಕೆಲಸ ಆಗ್ತಾ ಇದೆಯಂತೆ. ಇದು ಕುಮಾರಸ್ವಾಮಿ ಅವರ ನೇರ ಆರೋಪ. ನಿಜಕ್ಕೂ DK ಶಿವಕುಮಾರ್ ಅವರು ತಮ್ಮ ಪ್ರಭಾವದಿಂದ ರಾಮನಗರದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಉದ್ದೇಶ ಏನು? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಈ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಮಹಾಭಾರತದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಆದರೆ ಆರಂಭದಲ್ಲೇ ವಿಘ್ನ ಎಂಬಂತೆ SIR ಬಗ್ಗೆ ಹಲವು ಕಡೆ ಚಕಾರ ಕೇಳಿ ಬರ್ತಿವೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಘರ್ಷಣೆಗೂ ಕೂಡ ಈ SIR ಕಾರಣವಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯದಲ್ಲಿನ SIR ಪ್ರಕ್ರಿಯೆ ವಿಚಾರವಾಗಿ ಸಿಎಂ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ವಿರುದ್ಧ ಗಂಭೀರ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ದಾಖಲೆಗಳ ಸಮೇತ ನೇರವಾಗಿ ಆರೋಪಗಳನ್ನ ಮಾಡ್ತಿದ್ದಾರೆ. ರಾಜ್ಯದಲ್ಲಿ SIR ಸರಿ ದಾರಿಯಲ್ಲಿ ಸಾಗ್ತಾ ಇಲ್ಲ. ರಾಮನಗರದಲ್ಲಿ ಬಾಂಗ್ಲಾದೇಶ ವಲಸಿಗರಿಗೆ ವೋಟರ್ ID ಕೊಡುವ ಯತ್ನ ಈ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ. ಸಿಎಂ ಪ್ರಭಾವದಿಂದಲೇ SIR ನಲ್ಲಿ ಅಕ್ರಮ ನಡೀತಾ ಇದೆ ಮತ್ತು ರಾಜ್ಯ ಸರ್ಕಾರ ಈ SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡ್ತಾ ಇದೆ ಅಂತ ಬೆಂಕಿ ಉಗುಳಿದ್ದಾರೆ HD ಕುಮಾರಸ್ವಾಮಿ. ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 to 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ವಿಪಕ್ಷ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಚೌಲ್ಟ್ರಿ, ಕಲ್ಯಾಣ ಮಂಟಪಗಳಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಅರ್ಜಿಯನ್ನ ಕೊಡ್ತಿದ್ದಾರೆ. ಒಂದು ಸಮುದಾಯವನ್ನ ಕೇಂದ್ರೀಕರಿಸಿ ಅಕ್ರಮ ಎಸಗ್ತಾ ಇರುವುದು ಸರಿಯೇ? ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷಗಳ ಟೀಕೆಗಳು ಮತ್ತು ಕುಮಾರಸ್ವಾಮಿ ಆರೋಪಗಳಿಗೆ ಉತ್ತರಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಹೀಗೆ: SIR ಒಂದು ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಅದು ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನೆ ಇದ್ದರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆಗೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲಾನ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಟೇಕ್ ಆಕ್ಷನ್. ಚುನಾವಣಾ ಆಯೋಗ ನಡೆಸುತ್ತಿರುವಂತಹ SIR ಪ್ರಕ್ರಿಯೆ ತನ್ನದೇ ಆದಂತಹ ನಿಯಮಗಳಿವೆ. ಪ್ರಭಾವವನ್ನು ಬೆಳೆಸಿ ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ಪರಿಷ್ಕರಣೆ ಮಾಡುವುದು ಯಾರಿತಕ್ಕೆ? ಕಲ್ಯಾಣ ಮಂಟಪ, ಧಾರ್ಮಿಕ ಕೇಂದ್ರಗಳಲ್ಲಿ SIR ಪ್ರಕ್ರಿಯೆ ನಡೆಸೋದಾದ್ರೆ ನಿಯಮಗಳ ಚೌಕಟ್ಟು, ಶಿಸ್ತಿಗೆ ಬೆಲೆನೇ ಇಲ್ವಾ? ಕಾನೂನನ್ನ ಅನುಸರಿಸಿ ಪಾರದರ್ಶಕತೆಗೆ ಸಾಕ್ಷಿಯಾಗಬೇಕಾಗಿರುವ ಆಯಕಟ್ಟಿನ ಜಾಗದಲ್ಲಿ ಕುಳಿತಿರುವವರು ಮಾಡ್ತಾ ಇರೋದಾದ್ರೂ ಏನು? ಎಲ್ಲದರಲ್ಲೂ ರಾಜಕೀಯ ಮಾಡೋದಾದ್ರೆ ದೇಶದ ರಾಜ್ಯದ ಭದ್ರತೆ ಕಥೆ ಏನು? ಹೀಗೆ ಹಲವು ಆರೋಪಗಳು, ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಇಂದಿನ ಮಹಾಭಾರತದ ಚರ್ಚೆಯಲ್ಲಿ. ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಡಿಬೇಟ್ನಲ್ಲಿ ಜನಾಭಿಪ್ರಾಯಕ್ಕೂ ಕೂಡ ಮನ್ನಣೆಯನ್ನು ಕೊಡ್ತೀವಿ. ಈಗಾಗಲೇ ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ. ನಂಬರನ್ನು ನೋಟ್ ಮಾಡಿಕೊಂಡು ನೀವು ನಮ್ಮ ಜೊತೆಗೆ ಕರೆ ಮಾಡಿ ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ.
ಇದರ ಜೊತೆಗೆ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ಬೋದು, ಎಕ್ಸ್ ಖಾತೆಯಲ್ಲೂ ಮೆಸೇಜ್ ಮಾಡ್ಬೋದು. ಇವತ್ತಿನ ಪ್ರಶ್ನೆ, ಕಾಂಗ್ರೆಸ್ನಿಂದ ಈ SIR ಪ್ರಕ್ರಿಯೆ ಅನ್ನುವಂಥದ್ದು ಹೈಜಾಕ್ ಆಗಿದೆಯಾ, ರಾಜ್ಯದಲ್ಲಿ ತಪ್ಪು ದಾರಿಯನ್ನು ಹಿಡಿದಿದೆಯಾ SIR? ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬಹುದಾಗಿದೆ ತಮ್ಮ ಅಭಿಪ್ರಾಯಗಳ ಮೂಲಕ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲದಾಗಿ SIR ರಾಜ್ಯ ಸಂಚಾಲಕರು ಕೂಡ ಹೌದು, BJPಯ ವಕ್ತಾರರು ದತ್ತಾತ್ರಿ ಎಸ್ ಅವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ದತ್ತಾತ್ರಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ನಟರಾಜಗೌಡರಿದ್ದಾರೆ, ನಟರಾಜಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ಲಾ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ವಕ್ತಾರರಾಗಿರುವಂತಹ ರಾಜುಗೌಡರಿದ್ದಾರೆ, ರಾಜುಗೌಡರೇ ಸ್ವಾಗತ. ಹಾಗೆಯೇ ಮುಸ್ಲಿಂ ಮುಖಂಡರು ಸಾದಿಕ್ ಪಾಷಾ ಅವರಿದ್ದಾರೆ, ಸಾದಿಕ್ ಪಾಷಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮೀವುಲ್ಲಾ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಆರಂಭದಲ್ಲೇ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಸಿಕ್ಬಿಡ್ಲಿ. ನಾವೀಗಾಗಲೇ ನೋಡ್ತಾ ಇದ್ದೀವಿ ಸಮೀವುಲ್ಲಾ, ರಾಜ್ಯದಾದ್ಯಂತ SIR ಪ್ರಕ್ರಿಯೆ ಒಂದು ಒಳ್ಳೆ ಉದ್ದೇಶದಿಂದ ಆರಂಭ ಆಗಿದೆ ಅನ್ನೋಷ್ಟರೊಳಗಡೆನೆ ಹಲವು ಲೋಪದೋಷಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ BJPಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಬಹಳ ಕ್ಲಿಯರ್ ವಿಚಾರ ಏನಂತಂದ್ರೆ, ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಬೇಕು ಅಂತ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಹಲವು ದಾಖಲೆಗಳನ್ನು ನೋಡ್ತಾ ಇದ್ದೀವಿ. ಧಾರ್ಮಿಕ ಕೇಂದ್ರಗಳಲ್ಲಿ ಅಥವಾ ಒಂದು ಕಲ್ಯಾಣ ಮಂಟಪದಲ್ಲಿ ಸೇರಿಸೋದು, ಜನರನ್ನ ಅಲ್ಲಿ ಅರ್ಜಿ ಕೊಡೋದು, ಈ ರೀತಿ ಯಾಕೆ ಆಗ್ತಾ ಇದೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ರಾಜಕಾರಣಿಗಳು ಮಾತಾಡ್ತಾ ಇರುವಂಥದ್ದು ಅಥವಾ ವಿಪಕ್ಷದವರು ಮಾತಾಡ್ತಾ ಇರುವಂಥದ್ದು, ಕಾಂಗ್ರೆಸ್ನವರು ತಮ್ಮ ನೇರ ಪ್ರಭಾವವನ್ನು ಬಳಸಿ ಈ ರೀತಿ ಮಾಡ್ತಾ ಇದ್ದಾರೆ. ಇರಲಿ, ಅವರ ಆರೋಪಕ್ಕೆ ಉತ್ತರ ಒಂದು ಕಡೆ ಇರಲಿ. ಈ SIR ಪ್ರಕ್ರಿಯೆ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಿ? ಒಂದು ನಕಲಿ ಮತದಾರರ ಹೆಸರನ್ನು ತೆಗೆದು ಹಾಕುವ ಹೆಸರಲ್ಲಿ ಏನೀಗ SIR ನಡೀತಾ ಇದೆ, ಅದು ಪಾರದರ್ಶಕ ಪ್ರಕ್ರಿಯೆ ಆಗಬೇಕು ಎನ್ನುವಂತಹ ಒಂದು ಬಯಕೆಯ ಜೊತೆ ಏನು ನಡೀತಾ ಇದೆ. ಈ ಸಂದರ್ಭದಲ್ಲಿ BLOಗಳಿಗೆ ಯಾವ ರೀತಿಯ ನಿರ್ದೇಶನವನ್ನು, ಮಾನದಂಡವನ್ನು ಮತ್ತು ಹೇಗೆ ವರ್ತಿಸಬೇಕು ಮತ್ತು ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಮಾನದಂಡವನ್ನು ರೂಪಿಸಿದೆ. ಅದ್ರ ಪ್ರಕಾರನೇ ನಡಿಬೇಕಾಗುತ್ತೆ. ಒಂದು ವೇಳೆ ಅದ್ರ ಪ್ರಕಾರ ನಡೀದಲೇನೆ ಕಾನೂನನ್ನು ಉಲ್ಲಂಘಿಸಿ BLOಗಳು ಅಲ್ಲಿ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅಲ್ಲಿ ಆ ಒಂದು ಫಾರಮ್ ಅನ್ನು ತುಂಬೋದಾಗಲಿ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡೋದಾಗಲಿ ಮತ್ತು ಮನೆಗಳಿಗೆ ಕಡ್ಡಾಯವಾಗಿ ವಿಸಿಟ್ ಮಾಡಿ ಅಲ್ಲಿ ಆ ಪ್ರಕ್ರಿಯೆ ನಡೆಸಬೇಕು ಅಂತ ಹೇಳ್ಬಿಟ್ಟು ನಿಯಮಗಳಿದ್ರೂ ಕೂಡ ಅದನ್ನು ವೈಲೇಟ್ ಮಾಡಿದರೆ, ಅದನ್ನು ಉಲ್ಲಂಘನೆ ಮಾಡಿದರೆ ಯಾವ ರೀತಿಯ ಕಾನೂನು ಕ್ರಮವನ್ನು ಜರುಗಿಸಬೇಕು ಅದನ್ನು ಜರುಗಿಸಲೇಬೇಕಾಗುತ್ತೆ. ಹೀಗಾಗಿ ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ನಡೆಸ್ತಿರೋದು ಚುನಾವಣಾ ಆಯೋಗ, ರಾಜಕೀಯ ಪಕ್ಷಗಳು ಪರ ವಿರುದ್ಧ ಬೇಕಾದಷ್ಟು ಹೇಳಿಕೆಗಳನ್ನು ಹೇಳ್ಕೊತಾರೆ, ಅದು ಬೇರೆ ವಿಚಾರ. ಒಂದು ನಿರ್ಲಿಪ್ತವಾದಂತಹ ಮತ್ತು ಫೇರ್ ಆದಂತಹ ಒಂದು ಪ್ರಕ್ರಿಯೆ ನಡೀತಿರ್ಬೇಕಾದ್ರೆ ಚುನಾವಣಾ ಆಯೋಗ ಯಾವ ನಿಯಮಗಳನ್ನು ರೂಪಿಸಿದೆಯೋ ಆ ನಿಯಮದ ಪ್ರಕಾರ ಅಲ್ಲಿ ಅದಕ್ಕೆ ನೇಮಿಸಲ್ಪಟ್ಟಂತಹ ಸಿಬ್ಬಂದಿ ಕಾರ್ಯನಿರ್ವಹಿಸಲೇಬೇಕಾಗುತ್ತೆ. ಇದು ನಂಬರ್ 1. ನಂಬರ್ 2, ಮತ್ತು ಇಲ್ಲಿ ಗೊಂದಲಗಳು, ಲೋಪದೋಷಗಳು ಏನಾದ್ರು ನಡೆದ್ರೆ ಕಾನೂನಿನ ಪ್ರಕಾರ ಆಗಬೇಕಾಗುತ್ತೆ. ಮತ್ತು ಅದಕ್ಕೊಂದು ರೂಲ್ಸ್ ಅಂತ ಚುನಾವಣಾ ಆಯೋಗ ಫಿಕ್ಸ್ ಮಾಡಿದೆ, ಅದಕ್ಕೆ ಸಿಬ್ಬಂದಿ ಅಂತ ಆಯ್ಕೆ ಮಾಡಿದೆ. ಈ ಸಿಬ್ಬಂದಿ ಮೇಲೆ ಸರ್ಕಾರದ ಒತ್ತಡವನ್ನು ಯಾರಾದರೂ ಹೇರಿದರೆ ಅದನ್ನು ಸಾಬೀತು ಮಾಡಬೇಕಾಗುತ್ತೆ. ಮತ್ತು ಆ ಒತ್ತಡಕ್ಕೆ ಕಾರಣ ಆದವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಕಾನೂನು ಚೌಕಟ್ಟಿಗೆ ಒಳಪಡಿಸಬೇಕಾಗುತ್ತೆ. ಅದು ಕೂಡ ಕಾನೂನು. ಆದರೆ ಅನಗತ್ಯವಾಗಿ ಸಮುದಾಯಗಳನ್ನು ಟಾರ್ಗೆಟ್ ಮಾಡೋದು, ಇದನ್ನು ಮುಂದಿಟ್ಕೊಂಡು ಮತ್ತು ಎಲ್ಲೋ ಒಂದು ಕಡೆ ಬರೀ ಒಂದು ನಿರ್ದಿಷ್ಟ ಸಮುದಾಯವನ್ನೇ ಗುರಿಯಾಗಿಟ್ಕೊಂಡು ಇಡೀ ವ್ಯವಸ್ಥೆ ಕುಸಿಲಿಕ್ಕೆ ಆ ಸಮುದಾಯ ಹೊಣೆ ಅಂತ ಹೇಳೋದು, ಇದು ಕೂಡ ಇಲ್ಲಿ ಚರ್ಚೆಗೆ ಈಡಾಗುವಂತಹ ವಿಚಾರ. ಯಾಕೆ ಅಂತಂದರೆ ಇಲ್ಲಿ ಬೇಕಾದಷ್ಟು ವಿಡಿಯೋಗಳನ್ನ ನಾನು ನೋಡಿದ್ದೀನಿ. ಇವತ್ತು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಕೆಲವು ವಿಡಿಯೋಗಳನ್ನ ಅವರು ಹೇಳಿದ್ದಾರೆ. ಅದರಲ್ಲಿ ಕೆಲವು ಇದ್ದಾರೆ, ಇಲ್ಲ ಅಂತಲ್ಲ. ರೋಡಲ್ಲಿ ಕೂತ್ಕೊಂಡು BLOಗಳು ಹೇಳ್ತಾರೆ, ಹೌದು ಇಲ್ಲ ನಾನು ಇಲ್ಲಿ ಕೂತಿದ್ದೀನಿ, ಇಲ್ಲ ಹೋಗ್ತೀನಿ, ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಓಕೆ, ಅದು ತಪ್ಪದು. ರೋಡಲ್ಲಿ ಕೂತ್ಕೊಂಡು ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡೋದು ಅದು ತಪ್ಪು, ಅದರಲ್ಲೇನು ಎರಡು ಮಾತಿಲ್ಲ. ಅಟ್ ದಿ ಸೇಮ್ ಟೈಮ್ ಕೆಲವು ಕಡೆ ಚುನಾವಣಾ ಆಯೋಗವೇ ವೋಟರ್ ಫೆಸಿಲಿಟೇಷನ್ ಸೆಂಟರ್ಗಳನ್ನ ತೆಗೆದಿದೆ. ಚುನಾವಣಾ ಆಯೋಗವೇ ವೋಟರ್ ಫೆಸಿಲಿಟೇಷನ್ ಸೆಂಟರ್ ತೆಗೆದಿದೆ. ಅದರ ವಿಡಿಯೋಗಳನ್ನೂ ನೋಡಿದೆ ನಾನು. ಆ ವಿಡಿಯೋಗಳನ್ನ ರಿಲೀಸ್ ಮಾಡಿ, ಈ ವಿಡಿಯೋಗಳ ಜೊತೆಗೆ ಅದನ್ನು ರಿಲೀಸ್ ಮಾಡಿ ಅಲ್ಲಿ ಹೋಗಿ ಕೌಂಟ್ರಲ್ಲಿ ಕೇಳ್ತಾರೆ. ಚುನಾವಣಾ ಆಯೋಗದ ಕೌಂಟರ್ಸ್ ಅಲ್ಲೋಗಿ ಕೇಳ್ತಾರೆ, ನನ್ನ ಫಾರ್ಮ್ ಹಿಂಗಿದೆ, ನಂದು ಇಲ್ಲಿದೆ, ನನ್ನ ಹೆಸರು ಕಾಣ್ತಿಲ್ಲ, ನೀವು ಹುಡುಕೊಡಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅಲ್ಲಿ ಅದನ್ನೂ ಕೂಡ ಮುಂದಿಟ್ಕೊಂಡು ಅಲ್ಲೂ ಕೂಡ BLOಗಳು ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿರೋದು ಒಂದೆರಡು ವಿಡಿಯೋಗಳನ್ನ ಅದನ್ನೂ ಕೂಡ ನೋಡಿದೆ. ಒಟ್ಟು ಇಡೀ ಪ್ರಕ್ರಿಯೆ ಫೇರ್ ಆಗಿರಬೇಕು. ಯಾವುದೇ ಸಮುದಾಯಗಳನ್ನು ಅನಗತ್ಯವಾಗಿ ಟಾರ್ಗೆಟ್ ಆಗಬಾರ್ದು. BLOಗಳು ತಪ್ಪು ಮಾಡಿದರೆ ಕಾನೂನು ರೀತ್ಯ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕಾಗುತ್ತೆ. ಈಗ CM ಪ್ರಭಾವ ಬಳಸಿ ರಾಮನಗರದಲ್ಲಿ ಈ ರೀತಿ ಅಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ನೇರ ಆರೋಪ.
BLOಗಳು ಯಾರನ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ, ಯಾರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರದ ಪ್ರಭಾವ ಅಲ್ಲಿ ವರ್ಕೌಟ್ ಆಗ್ತಾ ಇದೆ. ಹಿಂಗಾಗಿ ಸಾವಿರಾರು ಜನರನ್ನ ಸೇರಿಸ್ತಾ ಇದ್ದಾರೆ. ಎಲ್ಲಿವರೆಗೂ ಅಂತಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಕೂಡ ಗುರುತಿನ ಚೀಟಿ ಕೊಡುವಂತ ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ತಾ ಇದೆ ಅನ್ನುವಂಥದ್ದು ನೇರ ಆರೋಪ. ಈಗ ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಹೇಳ್ತೀನಿ ನೋಡಿ ಶ್ರೀಪಾದ್, BLOಗಳು ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಇರಬಹುದು. ಈ ಚುನಾವಣಾ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಇದೆಯಲ್ಲ, ಏನು SIR ಪ್ರಕ್ರಿಯೆ ಇದೆಯಲ್ಲ, ಇದರ ನಿಯಮಗಳು ಎಲ್ಲಿಂದ ಬರ್ತವೆ, ಸೂಚನೆಗಳು ಎಲ್ಲಿಂದ ಬರ್ತವೆ? ಚುನಾವಣಾ ಆಯೋಗದಿಂದ ಬರುತ್ತೆ. ಅವ್ರಿಗೆ ತರಬೇತಿ ಕೊಟ್ಟಿರ್ತಕ್ಕಂಥವ್ರು ಯಾರು? ಚುನಾವಣಾ ಆಯೋಗ. ಏನು ಕೆಲಸ ಮಾಡಬೇಕು, ಯಾವ ಪ್ರಕ್ರಿಯೆಯನ್ನು ಫಾಲೋ ಮಾಡಬೇಕು, ಯಾವ ಮಾನದಂಡಗಳೇನು, ಯಾವ ನಿಯಮಗಳೇನು ಅಂತ ಯಾರು ಹೇಳಿರೋದವ್ರಿಗೆ? ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಜಿಲ್ಲಾಧಿಕಾರಿ ಆಗಲಿ, ತಹಸೀಲ್ದಾರ್ ಆಗಲಿ, BLOಗಳಾಗಿ ಅವರೆಲ್ಲರಿಗೂ ಒಂದು ಸೂಚನೆಗಳನ್ನು ಕೊಟ್ಟಿದೆ. ಕಾಲಕ್ಕೆ ಅವರೇ ಅದನ್ನು ಮುತುವರ್ಜಿ ವಹಿಸಿ ನಿಗರಾಣಿ ಮಾಡ್ತಾ ಇರ್ತಕ್ಕಂಥದ್ದು. ಹಂಗಿರಬೇಕಾದ್ರೆ ಇದು ಪಕ್ಷದ ಕಾರ್ಯಕ್ರಮ ಅಥವಾ BJP ಕಾರ್ಯಕ್ರಮ ಅಂತ ಯಾರಾದರೂ ಭ್ರಮೆಯಲ್ಲಿ ಏನಾದ್ರು ಹೇಳಿದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ, ರಾಜಕೀಯ ಪ್ರೇರಿತವಾದಂತ ಮಾತನ್ನ ನಿಯಮಗಳಿರೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ನಿಯಮಗಳ ಪಾಲನೆ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ ಕಾಂಗ್ರೆಸ್ನವರು ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಎರಡನೇ ಭಾಗ ಅಲ್ಲ, ಪಾಲನೆ ಮಾಡಕ್ ಆಗ್ಲೇಬೇಕ್ರಿ. ಕೇಂದ್ರ ಸರ್ಕಾರ ಯಾರು ಕಟ್ಟಾಕಿಲ್ಲ, ಯಾರು BLOಗಳು ಯಾರು ಬಿಟ್ಟಾಕಾಯ್ತದೇನ್ರಿ? ಚುನಾವಣಾ ಆಯೋಗ ಸುಮ್ಮನೆ ಬಿಡ್ತದೇನ್ರಿ? ಹೋಗಿ CRPF ತಂದ್ಬಿಡ್ತಾರೆ, ಅವರು ಡೆಲ್ಲಿಂದ ತಂದ್ಬಿಡ್ತಾರೆ. ಹಂಗ್ ಮಾಡಕ್ ಆಗೋದಿಲ್ಲ. ಹಂಗೆ ಯಾವ್ದಾದ್ರು ದೂರ ಬಂದ್ರೆ ಕ್ರಮ ತಗೋತಾರೆ, ಕೇಸ್ಗಳು ಫೈಲ್ ಆಗೋಗ್ತವೆ. ಹಂಗೆ ಸುಮ್ಮನೆ ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅಕ್ರಮ ವಲಸೆ ಬಾಂಗ್ಲಾದೇಶಿ ವಲಸಿಗರನ್ನು ತಂದ್ಬಿಟ್ರು ಆರಾಮಾಗಿ ನಮ್ಮ ಕೇಂದ್ರ ಸಚಿವರು ಇಲ್ಲಿ ರಾಮನಗರಕ್ಕೆ. ಆಶ್ಚರ್ಯ ಆಯ್ತು. ಯಾಕಂದ್ರೆ ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲ್ ಚುನಾವಣೆಗೆ ಮುಂಚೆ SIR ಆಗ್ಬೇಕಾ ಬೇಡವಾ, SIR ಮುಖಾಂತರ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಓಡಿಸ್ಬೇಕಾ ಬೇಡವಾ ಅಂತ ಹೇಳಿದ್ರು. ಆಯ್ತಪ್ಪ, ಎಷ್ಟು ಜನ ವಲಸಿಗರನ್ನ ಓಡಿಸಿದ್ರು, ಎಷ್ಟು ಜನ ಆಚೆಗೆ ಹಾಕಿದ್ರು, ಬಿಹಾರಲ್ಲಿ ಎಷ್ಟು ಜನ ಆಚೆಗೆ ಹಾಕಿದ್ರು, ಒಂದೇ ಒಂದು ಅಂಕಿಅಂಶ ಕೊಟ್ಬಿಡ್ಲಿ ನೋಡೋಣ. BJPಗೆ ತಾಕತ್ತಿದ್ರೆ, ಅಮಿತ್ ಶಾ ಅವ್ರಿಗೆ ತಾಕತ್ತಿದ್ರೆ, ಕೇಂದ್ರ ಸಚಿವ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ತಾಕತ್ತಿದ್ರೆ, ಸುಮ್ಮನೆ ಯಾಕೆ ಗೊತ್ತಾ, ಅಲ್ಪಸಂಖ್ಯಾತರು ಅಂದ್ರೆ ಬಾಂಗ್ಲಾದೇಶಿಗರನ್ರಿ. ದೇಶದಲ್ಲಿ 25 ಕೋಟಿ ಜನ ಅಲ್ಪಸಂಖ್ಯಾತರು ಇದಾರ್ರಿ. ಅವ್ರಿಗೆಲ್ಲ ನೀವು ಅವಮಾನ ಮಾಡ್ತೀರಾ? ನೀವು ಭಾರತೀಯರಲ್ವ ಅವರು? ಯಾವುದೇ ಜಾಗದಲ್ಲಿ ಅಲ್ಪಸಂಖ್ಯಾತರು, ದಲಿತರು, ನೀವು ವೆಸ್ಟ್ ಬೆಂಗಾಲ್ ಚುನಾವಣೆ ಹೆಂಗಿದ್ರಿ? ನೀವು ಚುನಾವಣೆ ಗೆದ್ದು ಸುಪ್ರೀಂ ಕೋರ್ಟ್ ನಿಮಗೆ ಚೀಮಾರಿ ಆಗ್ತು, 17 ಟ್ರಿಬ್ಯುನಲ್ ಕೋರ್ಟ್ಗಳನ್ನ ಅಪಾಯಿಂಟ್ ಮಾಡ್ತು. ಚುನಾವಣೆಯ ಇಂದು ದಿನನೂ ಕೂಡ ಅಲ್ಲಿ ಮತದಾರ ಪಟ್ಟಿ ಸೇರಿಸ್ತಾ ಇದ್ರಿ. ಅಲ್ಲಿ ಹೈಕೋರ್ಟ್ನ ನಿವೃತ್ತ ಜಡ್ಜ್ನ ಮತದಾರ ಪಟ್ಟಿಯಿಂದ ಆಚೆ ಎತ್ತಾಕಿದ್ರಿ, ಸೇನಾಧಿಕಾರಿನ ಮತಪಟ್ಟಿಯಿಂದ ಆಚೆ ಎತ್ತಾಕಿದ್ರಿ. ಆಯ್ತಾ? ಅವರೆಲ್ಲ ಭಾರತೀಯರಲ್ಲ, ಅವರೆಲ್ಲ ಬಾಂಗ್ಲಾದೇಶಿಗಳು ಅವರೆಲ್ಲ. ಇಲ್ಲಿ ನೀವು ಸುಮ್ಮನೆ ಆ ಗುಮ್ಮವನ್ನು ತೋರಿಸ್ತೀರಾ. ನಿಮಗೆ ಬದ್ಧತೆ ಇದ್ರೆ, ಕೇಂದ್ರ ಸರ್ಕಾರಕ್ಕೆ ಬದ್ಧತೆ ಇದ್ರೆ, ಪ್ರಾಮಾಣಿಕತೆ ಇದ್ರೆ ನೀವು ಮಾಹಿತಿಯನ್ನ ಕೊಡಿ. ವೆಸ್ಟ್ ಬೆಂಗಾಳಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕಿದ್ರಿ, ಬಿಹಾರಲ್ಲಿ ಎಷ್ಟು ಜನ ಬಾಂಗ್ಲಾ ಹಾಕಿದ್ರಿ, ಅದೇ ಕರ್ನಾಟಕದಲ್ಲಿ ಅದೇ ಚರ್ಚೆ ನಿಮ್ಮ ನಾಯಕರು BJP ನಾಯಕರು ನಾವು ಬೇರೆ ಭಾಷೆಗಳು ಕಠಿಣವಾದ ಭಾಷೆ ಉಪಯೋಗಿಸಬಾರ್ದು ಅಂತಿದೀವಿ. ನಾವು ಕಠಿಣವಾದ ಭಾಷೆ ಉಪಯೋಗಿಸಿದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಎಷ್ಟು ಸಂಖ್ಯೆಯಲ್ಲಿ ನೀವು ಹೊರಗಡೆ ಹಾಕಿದ್ರಿ ಅನ್ನುವಂತ ಡಿಜಿಟ್ಸ್ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ. ಈಗ ಅಟ್ ದ ಸೇಮ್ ಟೈಮ್ ಕರ್ನಾಟಕದಲ್ಲಿ ಅದೇ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ನೀವು ಗುರುತಿನ ಚೀಟಿ ಕೊಡ್ತಾ ಇದ್ದೀರಿ ಅನ್ನುವಂತ ನೇರ ಆರೋಪ. ಅದಕ್ಕೆ ಉತ್ತರ ಕೊಡಿ. ಆಮೇಲೆ ಹೋಗಿರುವಂತ ಉತ್ತರ ಕೊಡಿ. ಇಂಥ ಸುಳ್ಳುಗಳನ್ನ ಹೇಳ್ಕೊಂಡೆ. ಯಾಕಂದ್ರೆ ಇವ್ರಿಗೆ ಏನ್ ಗೊತ್ತಾ, ನಾಗಪುರ ಹೇಳ್ಕೊಡೋದೇ ಇದು. ನೀವು ಈ ತರ ಸುಳ್ಳುಗಳನ್ನು ಹೇಳಿ ಜನಗಳ ದಿಕ್ಕನ್ನು ತಪ್ಪಿಸಿ, ದಾರಿ ತಪ್ಪಿಸಿ ಅಂತ ಹೇಳೋದು ವೆಸ್ಟ್ ಬೆಂಗಾಳದಲ್ಲೂ ಮಾಡಿದೆ, ಬಿಹಾರದಲ್ಲೂ ಅದೇ ಮಾಡಿದೆ, ಕನ್ನಡದಲ್ಲಿ ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರತಾಪ್ ಸಿಂಹ ಏನೋ ಮೊನ್ನೆ ಹೇಳಿಕೆ ಕೊಟ್ಟರು. ಏನು ಕೊಟ್ಟರು ಹೇಳಿಕೆ? ಅಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಯಾರು ಅಕ್ರಮ ವಲಸಿಗರು ಇದಾರಲ್ಲ, ಬಾಂಗ್ಲಾದೇಶಿ ವಲಸಿಗರು, ಸಮಸ್ಯೆ ಇಲ್ಲ ರೀ. ಅವ್ರೇನ್ ಹೇಳ್ತಾರೆ ಅವ್ರೇನ್ ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ. ನಾನೇನ್ ಹೇಳ್ತಾ ಇದ್ದೀನಿ, ಪ್ರತಾಪ್ ಸಿಂಹ ಹೇಳಿದ್ದು ಅಲ್ಲಿಂದ ಅಕ್ರಮ ವಲಸೆ ಬಾಂಗ್ಲಾದೇಶಿ ವಲಸಿಗರಲ್ಲ ಕರ್ನಾಟಕಕ್ಕೆ ಬಂದ್ಬಿಟ್ಟಿದ್ದಾರೆ. ಇದನ್ನ ಹೇಳಿದಾರು ಪ್ರತಾಪ್ ಸಿಂಹ. ಬರ್ತಾ ಇದಾರೆ ಸರ್. ಅಮಿತ್ ಶಾ ಏನು ಕಡ್ಲೆಕಾಯಿ ತಿಂತಾ ಇದಾರೆ ನಿಮ್ ಪ್ರಕಾರ? ಅಮಿತ್ ಶಾ ಅಂದ್ರೆ ನಾಲಾಯಕ್ ಅಂತ ಹೇಳ್ತಾ ಇದಾರೆ ನಿಮ್ ಪ್ರಕಾರ? ಬಿಜೆಪಿ ವಕ್ತಾರರ ಪ್ರಕಾರ ಕೇಂದ್ರ ಸರ್ಕಾರ ನಿಷ್ಕ್ರಿಯ ಆಗಿದೆ, ಅಮಿತ್ ಶಾ ನಿಷ್ಕ್ರಿಯ ಆಗಿದ್ದಾರೆ, ನರೇಂದ್ರ ಮೋದಿ ನಿಷ್ಕ್ರಿಯ ಆಗಿದ್ದಾರೆ. ಅದಕ್ಕೆ ಅಕ್ರಮ ವಲಸಿಗರು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅದನ್ನು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಆಯ್ತಪ್ಪ, ಈಗ ಅಲ್ಲಿಂದ ಬಂದಿದಾರಲ್ವಾ? ಬಂದಿಲ್ಲ ರೀ. ಯಾರು ಬಂದಿದ್ದಾರೆ?
ಈಗ ಅವ್ರು ಹೇಳ್ತಾ ಇರೋದೇನಾಗಿದೆ ಎಲ್ಲಿ ಕರ್ಕೊಂಡು ಈಗ ತೋರ್ಸಕ್ಕೆ ಅಕ್ರಮ ಹೇಳಿ. ಬಾಂಗ್ಲಾ ವಲಸಿಗರು ನೀವು ತೋರ್ಸಕ್ಕೆ ಸಮುದಾಯ ಹೇಳಿ. ಭವನದಲ್ಲಿ ಕೂರಿಸ್ಕೊಂಡು ಗುರುತಿನ ಅಲ್ಲ, ಚೀಟಿ ಕೊಡ್ತಾ ಇದ್ರೆ ಅನ್ನೋ ಒಂದೇ ಆರೋಪ ಅಲ್ವಾ? ಗೊತ್ತಾ ಒಂದ್ ನಿಮಿಷ ಪಾಪ? ಕೇಳಿಸ್ಕೊಳ್ಳಿ ಹಾ. ನಟರಾಜ್ ಗೌಡ್ರೆ, ಹೇಳಿ, ಪ್ರಶ್ನೆ ಹೇಳಿ. ಕೇಳಿಸ್ಕೊಳ್ಳಿ. ಪ್ರಶ್ನೆ ಈಗ ಹೇಳಿ. ಅವ್ರ ಆರೋಪ ಏನು? ಅಕ್ರಮ ಬಾಂಗ್ಲಾ ವಲಸಿಗರನ್ನು ನೀವು ಕೂರಿಸ್ಕೊಂಡು ಅವರಿಗೆ ಗುರುತಿನ ಚೀಟಿ ಕೊಡ್ತಾ ಇದ್ದೀರಿ, ಅಕ್ರಮ ಮತದಾರನ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನೋ ಆರೋಪ ಅಲ್ವಾ? ಆಯ್ತು, ಅವ್ರು ಗಡಿ ದಾಟ್ಕೊಂಡ್ ಬಂದಿದ್ದಾರೆ, ನೀವೇನ್ ಮಾಡ್ತಾ ಇದೀರಿ ಅಂತ ನೀವು ಪ್ರಶ್ನೆ ಮಾಡ್ತಾ ಇದೀರಿ. ಈಗ ನಿಮ್ ಗಮನಕ್ಕೆ ಬಂದಿದೆಯಲ್ಲ ಅವ್ರು ಬಾಂಗ್ಲಾದೇಶ ಬಂದಿದ್ದಾರೆ ಅಂತ ಇಲ್ಲ ರೀ. ಮಾಹಿತಿ ಕೊಟ್ಟವ್ರು ಹೊರಗೆ ಹಾಕ್ಸಿ ನಮ್ಮ ರಾಜ್ಯದಿಂದ. ಯಾರು ನಿಮ್ದೇ ಅಲ್ವಾ ಅಧಿಕಾರ? ಅಲ್ಲ, ಯಾರು ಹೇಳಿದ್ರು? ಯಾರು ಬಂದವರೇ ತಳ್ದಾರ ಯಾರು? ಕುಮಾರಸ್ವಾಮಿ ಅವ್ರು ಹೇಳ್ತಿದಾರಲ್ಲ. ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದ್ರೆ ಕೇಂದ್ರದಿಂದ CRPF ತರಿಸ್ಬಿಡ್ಲಿ, ಇಲ್ಲ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಅವ್ರ ಕೊಡ್ಲಿ. ಆರೋಪಕ್ಕೆ ನಿಮ್ಗೆ ಕೇಳ್ರಿ. ಉತ್ತರನೇ ಸಿಗ್ತಾ ಇಲ್ಲ. ನಾಳೆ ಇದೆ ಹೆಂಗ್ ಗೊತ್ತಾ? ಹಾ. ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ತರ ಅತ್ಯಂತ ಕೆಳಮಟ್ಟದ ಕೀಳು ಮಟ್ಟದ ರಾಜಕಾರಣವನ್ನು ಮಾಡೋದು ನಿಲ್ಲಿಸಬೇಕು. ಬಿಜೆಪಿ ಜೊತೆ ಸಖ್ಯ ಮಾಡಿರ್ಬೋದು, ಅಷ್ಟೇ ಆ ಮಟ್ಟ ಕೀಳು ಮಟ್ಟಕ್ಕೆ ಇಳಿಬಾರ್ದು ಇವರು ಕೂಡ. Fine, ಯಾಕಂದ್ರೆ fine. ಬಿಜೆಪಿ ಸುಳ್ಳು ಹೇಳೋದ್ರೊಳಗೆ, ರಾಜಕೀಯ ಪ್ರೇರಿತ ಸುಳ್ಳುಗಳನ್ನು ಹೇಳೋದ್ರೊಳಗೆ, ಏನು ಅಲ್ಪಸಂಖ್ಯಾತರು ಮತ್ತೆ ಬಹುಸಂಖ್ಯಾತರು ಡಿವೈಡ್ ಮಾಡೋಳಗೆ ಅವ್ರು ನಿಸ್ಸಿಮರಿದ್ದಾರೆ. Fine, ದತ್ತಾತ್ರೇಯ ನೀವ್ಯಾಕ್ರಿ ಆ ಅವ್ರೆ. ರಾಜಕಾರಣಕ್ಕೆ Fine, ಟ್ರಾಫಿಕ್ fine. ಬೀಳ್ತೀರಿ? Okay, ಒಬ್ಬೇ ಒಬ್ಬ ದತ್ತಾತ್ರೇಯ ಕನ್ನಡಿಗ, ಅವ್ರೆ, ಕೇಳಿಸ್ಕೊಳ್ಳಿ, ರಾಜ್ಯದಲ್ಲಿ- ಒಬ್ಬೇ ಒಬ್ಬ ಕನ್ನಡಿಗ, ಆಯ್ತು, ಒಬ್ಬೇ ಒಬ್ಬ ಬರ್ತೀನಿ. ಕರ್ನಾಟಕದ ನಾಗರಿಕ, ಅರ್ಹ ನಾಗರಿಕ ಮತದಾರ ಪಟ್ಟಿಯಿಂದ ಹೊರಗುಳಿಬಾರದು. ಅದು ನಮ್ಮ ಉದ್ದೇಶ. ಬಿಜೆಪಿಗೆ ಆ ಉದ್ದೇಶ ಇದೆಯಾ ಕೇಳಿ ನೋಡಿ. ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಮತ್ತು ರಾಜ್ಯದಲ್ಲಿ ಈ ರೀತಿ SIR ಪ್ರಕ್ರಿಯೆ ಹಳ್ಳ ಹಿಡಿಯೋದಕ್ಕೆ ಕೇಂದ್ರ ಸರ್ಕಾರದವರು ಬಿಜೆಪಿ ಅವರೇ ಕಾರಣ ಆಗ್ತಾ ಇದ್ದಾರೆ. ಇದರಲ್ಲಿ ನಮ್ದೇನೂ ಇಲ್ಲ. BLO ಅವರು ಯಾರ ನಿಯಮಗಳನ್ನು ಫಾಲೋ ಮಾಡ್ತಾರೆ? ನೀವು ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇದ್ರಿ, ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾ ಇದ್ರಿ ಅನ್ನುವಂಥದ್ದು ನೇರ ಆರೋಪ ಆಗಿದೆ. ಹಾಗಿದ್ರೆ ಇವೆಲ್ಲ ದಾಖಲೆಗಳು ಸುಳ್ಳು ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಅಕ್ರಮ ಬಾಂಗ್ಲಾ ಬಗ್ಗೆ ಬರ್ತೀನಿ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಚುನಾವಣಾ ಆಯೋಗದ ಕಾನೂನು ಪ್ರಕಾರ ನಡೀತಾ ಇರ್ಬೋದು ನಿಜ, ಆದರೆ ರಾಜ್ಯ ಸರ್ಕಾರ BLOಗಳನ್ನ ದಬ್ಬಾಳಿಕೆ ಮಾಡಿ ಎನ್ಯುಮರೇಷನ್ ಕಾರ್ಡ್ ಕೊಡುವಂಥ ಕೆಲಸ ಕೇವಲ ಒಂದು ಕಡೆಗಲ್ಲ. ನಿಮ್ಗೆ ಗೊತ್ತಿರಲಿ ಸರ್, ಗೌರಿಪಾಳ್ಯದಲ್ಲಾಗಿದೆ, ರಾಂಪುರಂ ವಾರ್ಡಲ್ಲಾಗಿದೆ, ಶಿವಾಜಿನಗರದಲ್ಲಾಗಿದೆ, ಶಾಂತಿನಗರದಲ್ಲಾಗಿದೆ, ಹಾಗೆ ಕಲಬುರಗಿ ಗ್ರಾಮೀಣದಲ್ಲಾಗಿದೆ, ಶಾಬಾದ್ನಲ್ಲಾಗಿದೆ, ರಾಮನಗರದಲ್ಲಿ ಆಗಿದೆ, JJ ನಗರದಲ್ಲಾಗಿದೆ, ಪಾದರಾಯನಪುರದಲ್ಲಾಗಿದೆ, ಯಶವಂತಪುರದಲ್ಲಂತೂ ST ಸೋಮಶೇಖರ್ ಅವರು BLOಗಳಿಗೆ ಕಾಂಗ್ರೆಸ್ಸಿನ ಪುಸ್ತಕಗಳು, ಫೋಟೋ ಇರೋ ಪುಸ್ತಕಗಳು ಕೊಟ್ಟಿದ್ದಾರೆ. ಹುಬ್ಳಿ ಧಾರವಾಡದಲ್ಲಾಗಿದೆ, ಜೀವರ್ಗಿ ಆಗಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ BLOಗಳು ಮನೆ ಮನೆಗೆ ಹೋಗೋದು ಬಿಟ್ಟು ಒಂದು ಕಡೆಗೆ ನಿಂತು ಕೊಡ್ತಾ ಇರ್ತಕ್ಕಂಥದ್ದು ಯಾರ ಪ್ರೊವೊಕೇಶನ್ ಇಲ್ಲ? ರಾಜ್ಯ ಸರ್ಕಾರ ಇವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ. ಏನು ಚುನಾವಣೆ ಆಯೋಗದ ವತಿಯಿಂದ ಮನೆ ಮನೆಗೆ ಕೊಡಬೇಕು ಅದನ್ನ ತಪ್ಪಾಗಿ ನಡೆಸಿ ಮಸೀದಿ ಹತ್ರ ಕರೆಸ್ಬಿಟ್ಟು ಅಲ್ಲಿ ಕೊಡ್ತಾ ಇರ್ತಕ್ಕಂಥದನ್ನ ಶಾಂತಿನಗರದಲ್ಲಿ ವಿತ್ ಫೋಟೋ ವಿಡಿಯೋ ಸಮೇತ ತೋರಿಸ್ತೀವಿ. ಇವತ್ತಿನ ದಿವಸ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನೋ ಹೆಸರಿನಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಮಾಡಬೇಕು ವೋಟರ್ ಫೆಸಿಲಿಟೇಷನ್ ಸೆಂಟರ್? ರಸ್ತೆ ಮೇಲೆ ಮಾಡಾಕ್ತಾರ? ರಸ್ತೆ ಮೇಲೆ ಶಾಮಿಯಾನ ಹಾಕಿ ಮಾಡೋಕ್ಕಾಗತ್ತಾ? ವೋಟರ್ ಫೆಸಿಲಿಟೇಷನ್ ಸೆಂಟರ್ BBMPಯ ಆಥರೈಸ್ಡ್ ರೂಮ್ನಲ್ಲಿ ಅಥವಾ ಹಾಲ್ನಲ್ಲಿ ಮಾಡಬೇಕು. ಎಲ್ಲೆಲ್ಲ ಮಾಡಿಬಿಟ್ಟು ಅದನ್ನು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ? ಕಲ್ಯಾಣ ಮಂದಿರದಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಆಗತ್ತಾ? ಒಬ್ಬ BLO ಒಂದು ದಿವಸಕ್ಕೆ 30 ರಿಂದ 50 ಫಾರಂ ಕೊಡಬೇಕು ಅಂತಿದೆ. 100 ಜನಕ್ಕೆ ಯಾಕಷ್ಟು ಆತಂಕ? ಮಸೀದಿಗಳಲ್ಲಿ, ಕಲ್ಯಾಣ ಮಂದಿರದಲ್ಲಿ ಕರೆಸಿ ಕೊಡ್ತಿರ್ತಕ್ಕಂಥದ್ದು ವಿಡಿಯೋ ಮುಖಾಂತರ, ಸಾಕ್ಷಿ ಮುಖಾಂತರ ನಾವಾಗಲೇ ತೋರಿಸಿದೀವಿ. ರಾಜ್ಯ ಸರ್ಕಾರ ಇದನ್ನ ದುರುಪಯೋಗ ಮಾಡಿಕೊಂಡು, ತನ್ನ ಆಡಳಿತವನ್ನು ದುರುಪಯೋಗ ಮಾಡಿಕೊಂಡು BLOಗಳ ಮೇಲೆ ಒತ್ತಡ ತಂದುಬಿಟ್ಟು ಒಂದು ಕಡೆಗೆ ಕೊಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಅನುಭವ್ ಕುಮಾರ್ ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ನೀವೇನಾರ ರಾಜ್ಯ ಸರ್ಕಾರ ಒತ್ತಡಕ್ಕೆ ಬಲಿಯಾಗಿ ಈ ರೀತಿ ಸಾಮೂಹಿಕವಾಗಿ ಎನ್ಯುಮರೇಷನ್ ಫಾರಂ ಕೊಡೋದು, ಒಂದು ಕಡೆಗಂತೂ ಚುನಾವಣಾ ಆಯೋಗದಲ್ಲಿ ಡೂಪ್ಲಿಕೇಟ್ ಫಾರಂ ಕೊಡಬೇಕು ಮತದಾರರಿಗೆ, ಆ ಡೂಪ್ಲಿಕೇಟ್ ಫಾರಂ ಕೊಡೋದಿಲ್ಲ. ಅದಿಲ್ಲ ಇಲ್ಲ, ಎಷ್ಟೋ ಕಡೆಗೆ BLOಗಳು ಹೋಗ್ತಾನೆ ಇಲ್ಲ. 31 ಜನ ಬರೋ ಕಡೆಗೆ 12 ಜನ ಬಂದಿದ್ದಾರೆ. ಬಹಳ ಮಜಾ ಅಂತಂದ್ರೆ ಎಲ್ಲಿ ಅಂತಂದ್ರೆ ಶಿವಾಜಿನಗರದಲ್ಲಿ ವೋಟರ್ BLO ಕಾರ್ಡ್ಗೆ ಚಾಮರಾಜಪೇಟೆಯಲ್ಲಿ BLOಗೆ ಅಫಿಷಿಯಲ್ ಈಸ್ ಎ ಗೌರ್ಮೆಂಟ್ ಆಥರೈಸ್ಡ್ ಜಾಗ, ಅಲ್ಲಿ ನಮ್ಮ ಶಾಸಕರ ಭಾವಚಿತ್ರವನ್ನು BLO ಕಾರ್ಡಿಗೆ ಹಾಕಿದ್ದಾರೆ. ಇದು ಸರ್ಕಾರದ ದುರ್ಬಳಕೆ ಅಲ್ವಾ? ಇದು ಈ ದುರ್ಬಳಕೆ ಮಾಡಿದ್ರೆ ಹೇಳಿದ ತಕ್ಷಣ ಇವರು ಅಲ್ಪಸಂಖ್ಯಾತರ ಮೇಲೆ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ. ನಮ್ಮ ಆತ್ನ ಕಾಂಗ್ರೆಸ್ನವ್ರು ಮೊದಲಿಂದನೂ ಈ SIRನ ಒಂಥರ ಭೂತ ಥರ ಮಾಡಿಬಿಟ್ಟಿದೆ. SIRನಲ್ಲಿ ನೈಜ ಮತದಾರರು ಉಳಿಸೋವಂಥ ಒಂದು ಪ್ರಕ್ರಿಯೆ, ಅದಕ್ಕೆ ಕೇಂದ್ರ ಸರ್ಕಾರ ಮಾಡಿ ಚುನಾವಣೆ ಇರ್ಬೋದು. ಆದರೆ ಅಧಿಕಾರಿಗಳು ಯಾರು? ರಾಜ್ಯ ಸರ್ಕಾರದ ಅಧಿಕಾರಿಗಳು ಏನು ಕೇಂದ್ರ ಸರ್ಕಾರ ಮಾನಿಟರ್ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದ ನಿಯಮಾವಳಿಗಳನ್ನ ರೂಪಿಸಿದೆ. ಆ ನಿಯಮಾವಳಿಗಳನ್ನ ಜಾರಿಗೆ ತರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹೇಳಿದ್ದಾರೆ ಇವರು ಹೀಗೆ ಕೊಡಬೇಕು,
ಮಸೀದಿಗೆ ಹೋಗಿ ಕೊಡಬೇಕು, ಕಲ್ಯಾಣ ಮಂದಿರದಲ್ಲಿ ಕೊಡಬೇಕು, ಸಾಮೂಹಿಕ ಕೊಡಿ correct, ಅಂತ ಹೇಳಿ. but- ಈಗ ಶ್ರೀಪಾದ್, but- ಶ್ರೀಪಾದ್, ಅಲ್ಲ, ಅಲ್ಲ, ಶ್ರೀಪಾದ್, ಒಂದೇ ನಿಮಿಷ. ಒಂದೇ sentence, ಮನೆ ಶ್ರೀಪಾದ್, ಮೇಲೆ ಒಂದೇ ಒಂದು ಹೋಗಿ sentence. ದತ್ತಾತ್ರೇಯ ಶ್ರೀಪಾದ್, ಒಂದೇ ಒಂದು ನಟರಾಜ್ ಗೌಡ್ರು sentence. ಹೇಳ್ತಾ ಇದ್ರು. ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಲ್ಲ ಒಂದ್ ನಿಮಿಷ. ಈಗ ಒಂದೊಂದು sentence. ನಟರಾಜ್ ಗೌಡ್ರು ಹೇಳ್ತಾ ಇದ್ರಲ್ಲ, BLOಗಳು ಕರ್ನಾಟಕ ಸರ್ಕಾರದ ಅಧಿಕಾರಿಗಳಾಗಿದ್ರು ಕೂಡ ಅವ್ರು ಯಾರ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ತಾರೆ, ಅವ್ರಿಗೆ ನಿಯಮಗಳು ಎಲ್ಲಿಂದ ಬರುತ್ತೆ. ಇವನ್ ಹೌದು, ಈಗ ಬಹಳ ಮುಖ್ಯವಾದಂತ ವಿಚಾರ, BLOಗಳು ಈ ಸಮುದಾಯ ಭವನಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಯಾಕೆ ಹೋಗಿ ಅರ್ಜಿ ಕೊಡಬೇಕು? ಅವ್ರು ಯಾರ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡಬೇಕು? ಸರ್, ಒಂದು ಇರ್ತಕ್ಕಂಥದ್ದು ಒಂದು ಚುನಾವಣಾ ಆಯೋಗ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡುತ್ತೆ. ಅದು ಎಲ್ಲಿ ಮಾಡುತ್ತೆ? ಸರ್ಕಾರದ ಕಚೇರಿಗಳಲ್ಲಿ BBMP ಇರ್ಬೋದು, ಮುನ್ಸಿಪಾಲ್ಟಿ ಅಥವಾ ಗ್ರಾಮ ಪಂಚಾಯತಿ ಕಚೇರಿಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗ ಹೇಳಿರ್ತಕ್ಕಂಥದ್ದು ಪ್ರತಿ BLO ಮನೆ ಮನೆಗೆ ಹೋಗ್ಬೇಕು, ಆ ಮನೆಯ ಮತದಾರ ಅಲ್ಲಿಯ ವಾಸದಾರ ಅನ್ನೋದು ಗೊತ್ತಾಗ್ಬೇಕು. ಸಾಮೂಹಿಕ ಕೊಟ್ಟದ್ದು ಹೇಗೆ ಗೊತ್ತಾಗತ್ತ ಮನೆ ವಾಸದಾರ ಅಂತ? ಎಲ್ಲಿಯವನೋ ಬಂದು ಎಲ್ಲ ತಗೊಂಡು ಹೋಗ್ತಾನೆ. ಯಾಕೆ ಇದನ್ನ ಮಾಡ್ಬೇಕು ಸರ್ಕಾರ? ಮನೆ ಮನೆಗೆ ಅದನ್ನ ಮಾಡ್ತಿರೋರು ಯಾರು? ಈ BLOಗಳಿಗೆ ಯಾರು ಹೇಳೋದು? ಅಲ್ಲಿ ಹೋಗಿ ಸಮುದಾಯ ಭವನದಲ್ಲಿ ನೀವು ಅರ್ಜಿ ಕೊಡಿ ಅಂತ ಹೇಳೋದು ಯಾರು? ರಾಜ್ಯ ಸರ್ಕಾರ. ನಾವಿಲ್ಲಿ ಕೆಲವು ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಆ ದೃಶ್ಯಗಳಲ್ಲಿ ನೋಡಿದಾಗ ಸಾಮೂಹಿಕವಾಗಿ ಕೂತಿದ್ದಾರೆ, ಅಲ್ಲಿ ಅರ್ಜಿ ಕೊಡ್ತಾರೆ. ಹಾಗೆ BLOಗಳಿಗೆ ಇನ್ಸ್ಟ್ರಕ್ಷನ್ ಯಾರಿಂದ ಬರುತ್ತೆ? ರಾಜ್ಯ ಸರ್ಕಾರ, ತಹಸೀಲ್ ROಗಳು ಎಲ್ಲ ಇದ್ದಾರೆ. ರಾಜ್ಯ ಸರ್ಕಾರದ ROಗಳು ಅವರೇನು ಕೇಂದ್ರ ಸರ್ಕಾರದವರು ಅಲ್ಲ. ರಾಜ್ಯ ಸರ್ಕಾರದ ಆದೇಶದಂತೆ ಇಲ್ಲಿಯ ROಗಳು ನಡ್ಕೊಳ್ತಾ ಇದೆ. ಹಾಗಾಗಿ ನಾನು ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಹೇಳ್ತೀನಿ, ಈ ರೀತಿ ಯಾರ್ಯಾರು ದಿಕ್ಕು ತಪ್ಪಿಸಿ ಮಾಡ್ತಾ ಇದ್ದಾರೋ ಅವ್ರನ್ನ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದು. ಒಂದ್ ಕಡೆಗೆ ಎರಡು ಕಡೆಗೆ ಸರ್, ನಾನು ಲಿಸ್ಟ್ ಮಾಡಿದ್ನಲ್ಲ ಇಲ್ಲಿ ಎಷ್ಟು ಕಡೆಗೆ ರಾಜ್ಯದಲ್ಲಿ 2 ದಿವಸದಲ್ಲಿ ಒಂದು 10-20 ಕಡೆ ಈ ತರ ದೂರು ನಮ್ ಕಡೆಗೆ ಬಂದಿದೆ. ಈಗ ಶಾಬಾದ್ನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬಿಜೆಪಿ ರಾಜಾಜಿನಗರ, ಜಯನಗರ, ಮಲ್ಲೇಶ್ವರಂ ಅಲ್ಲಿ BLOಗಳ ಮೇಲೆ ಬಿಜೆಪಿ ಶಾಸಕರು ದಬಾವ್ ಹಾಕಿ, ಇಲ್ಲ ನೀವು ಯಾರು ಬಿಜೆಪಿ ಓಟ್ ಹಾಕಲ್ಲ ಅಂತ ಅವ್ರನ್ನ ತೆಗೀರಿ ಅಂತ ಹೇಳಿ ಕೆಲವರು ಮಾಹಿತಿ ಕೊಡ್ತಾರೆ. ಕರಪತ್ರವನ್ನು ಹಂಚಿ ಮಾಹಿತಿ ಮಾಡ್ತಾ ಇದ್ದಾರೆ. MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH ಹೋಗಲ್ಲ ಕೇಳಿ, ಮಲ್ಲೇಶ್ವರಂ ರಾಜಾಜಿನಗರದಲ್ಲಿ ಬಿಜೆಪಿ MLAಗಳು ಈ ರೀತಿ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ಹಂಗ್ ಮಾಡ್ತಾ ಇದ್ದೀರಾ? ನಾವೆಲ್ಲಿ ಮಾಡ್ತಾ ಇದೀವಿ? ನಮ್ಮ ಶಾಸಕರು ಕುಮಾರಸ್ವಾಮಿ ಅವರ ಆರೋಪ ಏನು? ನೇರವಾಗಿ ರಾಮನಗರದಲ್ಲಿ CM ಅವರೇ ಪ್ರಭಾವ ಬಳಸಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಂದ್ರೆ, ಸಾಮೂಹಿಕವಾಗಿ ಒಂದ್ ಕಡೆ ಕೂರಿಸ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರಿಗೂ ಕೂಡ ಗುರುತಿನ ಚೀಟಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಅಕ್ರಮಗಳ ಹಿಂದೆ ರಾಮನಗರದಲ್ಲಿ, ಪರ್ಟಿಕ್ಯುಲರ್ ಆಗಿ ರಾಮನಗರದಲ್ಲಿ DK ಶಿವಕುಮಾರ್ ಅವರು ಪ್ರಭಾವವನ್ನು ಬಳಸುವಂತ ಕೆಲಸ ಆಗ್ತಾ ಇದೆ ಅಂತ ನಿಮ್ಮ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರಲ್ಲ, ಏನು ಉದ್ದೇಶ? ಯಾಕೆ ಅವರು DK ಶಿವಕುಮಾರ್ ಅವರು ಪ್ರಭಾವ ಬಳಸಿ ಈ ರೀತಿ ಮಾಡ್ತಾ ಇದ್ದಾರೆ? DK ಶಿವಕುಮಾರ್ ಅವರಿಗೆ ಏನಾದರೂ ಉದ್ದೇಶ ಇದೆಯಾ ಅಲ್ಲಿ ಮಾಡೋದಕ್ಕೆ? ಮಾತಾಡ್ಬೋದಾ? ಎಸ್, ಪರ್ಮಿಷನ್ ಕೊಡಿ. 100% ನಿಮ್ಮದೇ ಸಮಯ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋ ಒಂದು ಉದ್ದೇಶ, ಇದನ್ನ ಪ್ರತಿ 10 ವರ್ಷಕ್ಕೆ ಕಾಲದಿಂದ ಕಾಲಕ್ಕೆ ಮಾಡ್ಕೊಂಡ್ಬಂದಿತ್ತು ಈ ಭಾರತ ದೇಶದ ಸರ್ಕಾರ. ಯಾಕೆ ಅಂದರೆ ಈ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನ ಸಾರ್ವಭೌಮತೆಯನ್ನು ಸಾರಲಿಕ್ಕೆ ಪ್ರತಿಯೊಬ್ಬನಿಗೂ ವೋಟ್ ಮಾಡೋಕೆ ಹಕ್ಕಿದೆ ಅನ್ನೋ ಒಂದು ಸಾರ್ವಭೌಮತೆನ ತೋರಿಸ್ಲಿಕ್ಕೆ ಅಂತ. ಸುಮಾರು ಬಾರಿ ಏನಾಗ್ತವೆ, ಬೆಂಗಳೂರಿನಲ್ಲಿ ಒಂದು ಓಟ್ ಇರ್ತದೆ, ಹಾಸನದಲ್ಲಿ ಒಂದು ಓಟ್ ಇರ್ತದೆ, ತುಮಕೂರಿನಲ್ಲಿ ಒಂದು ಓಟ್ ಇರ್ತದೆ, ಅವನು ಗ್ರಾಮೀಣ ಭಾಗದಲ್ಲೂ ವೋಟ್ ಮಾಡ್ಕೊಂಡಿರ್ತಾನೆ. ಆ ವೋಟ್ಗಳನ್ನ ಕಂಪ್ರೆಸ್ ಮಾಡಿ ಒಂದೇ ಕಡೆ ವೋಟ್ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಅವತ್ತಿಂದ ಸುಮಾರು 22 ವರ್ಷದಿಂದ ನಡೀದಿರೋಂಥ ಒಂದು ಪ್ರಕ್ರಿಯೆ ನಡೆದಿದೆ. ಹೊರಗಡೆಯಿಂದ ಈಗ ಬಾಂಗ್ಲಾದೇಶಿ ವಲಸಿಗರು, ನೇಪಾಳಿ ದೇಶಿ ವಲಸಿಗರು, ಸಿಂಗಾಪುರ್ ವಲಸಿಗರು ಯಾರೋ ಬಂದರು, ಓಕೆ, ನಾಳೆ ಇವರೇ ಒಬ್ಬರು ಮುಸಲ್ಮಾನರು, ಇವ್ರ ಮಗಳು 95% ತೊಗೊಂಡಿರ್ತಾಳೆ, ಎಲ್ಲ ಬಾಂಗ್ಲಾದೇಶದವ್ರು ಬಂದವರು ಎಲ್ಲ ನಕಲಿ ಸರ್ಟಿಫಿಕೇಟ್ ಕೊಟ್ಟು ನಾಳೆ ಇವರ ಹಕ್ಕನ್ನು ಕಸ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ, ಈ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ SIR ಮಾಡಬೇಕು ಅನ್ನೋ ಒಂದು ಉತ್ಕಟ ಇಟ್ಕೊಂಡು ಹೊರಟಿದ್ದೀವಿ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಆಗಿರ್ಬೋದು, ತನಿಖೆ ಮಾಡಿಸಿ ನೋಡಿ. ನಾನು ಇನ್ನೂ ಒಂದು ನಿಮಗೆ ನೈಜವಾದ ಒಂದು ಘಟನೆ ಕೊಡ್ತೀನಿ. ಇಲ್ಲಿ ವಿಡಿಯೋ ಬಂದಿದೆ, ಈ ವಿಡಿಯೋ ನಿಮ್ಮ ಮಾಧ್ಯಮಗಳಿಗೂ ಇವಾಗ ಸಂಜೆ ಕೊಡ್ತೀನಿ. ಇದೇ DK ಶಿವಕುಮಾರ್ ಅವರ ಸಟ್ಕ ಡಾಕ್ಟರ್ ರಂಗನಾಥ್ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹುಲಿಯೂರು ದುರ್ಗ, ಕುಣಿಗಲ್ ತಾಲೂಕು, ಕಬ್ಬಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ 2 ಗ್ರಾಮ ಪಂಚಾಯಿತಿ ಮೆಂಬರ್ಸು, ಮಾಜಿ ಮೆಂಬರ್ಸು, ಕಾಂಗ್ರೆಸ್ಸಿಂದ ಗೆದ್ದಂಥವ್ರು, ಕಾಂಗ್ರೆಸ್ ಪರವಾಗಿರುವಂಥವ್ರು ಕೂತು ಅದೇ ಕಚೇರಿನಲ್ಲಿ, ಶಾಲಾ ಕಚೇರಿನಲ್ಲಿ ಎಲ್ಲ ಅರ್ಜಿಗಳನ್ನ ಇದು ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಗಲಾಟೆ ಮಾಡಿರೋದನ್ನ ವಿಡಿಯೋನ ಕೂಡ
ಸೋಷಿಯಲ್ ಮೀಡಿಯಾಗಳಿಗೆ ಹಂಚ್ಕೊಂಡಿದ್ದಾನೆ ಹುಡುಗ. ಸೊ ಈ ಪರಿಸ್ಥಿತಿ ಆದ್ರೆ ಇನ್ನೇನ್ರಿ ಆಗ್ತದೆ? ನಿಮ್ಗೆ ಅಧಿಕಾರ ಇದೆ, ನೀವು ಹೇಳ್ತಿದ್ರಿ ಅವ್ರು ಕೇಂದ್ರ ಸರ್ಕಾರ ಮಾಡ್ಬಿಟ್ಟಿದೆ ಅಂತ. ನೀವು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದ್ರಿ? ಯಾವತ್ತೂ ಅಷ್ಟೇ, ಈ ದೇಶದ ಸಾರ್ವಭೌಮತೆ ಅಂದಾಗ ದೇಶಕ್ಕೂ ರಾಜ್ಯಕ್ಕೂ ನೀವು ಸಂಬಂಧ ಕಲ್ಪಿಸ್ಕೋಬೇಕು. ನಿಮ್ಮ ಅಧಿಕಾರಿಗಳ ಕೆಲಸ ಮಾಡೋದು, ಈ ಅಂಗನವಾಡಿ ಟೀಚರ್ಸ್, BLOs ಯಾರಿದ್ದಾರೆ, ನಿಮ್ಮ ತಹಸೀಲ್ದಾರೇ ಕೆಲಸ ಮಾಡೋದು. ಅವ್ರು ನಿಮ್ಮ ಅಂಕಿಲ್ ನಡೀತಾರೋ, ಸೆಂಟ್ರಲ್ ಗೌರ್ಮೆಂಟ್ ಅಂಕಿಲ್ ನಡೀತಾರೋ? ನಿಮ್ಮ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 1000 ಕೋಟಿ ಹಗರಣ ಆಯ್ತು. ಹಾಗಾದ್ರೆ ಕೇಂದ್ರ ಸರ್ಕಾರ ಬಂದು ತನಿಖೆ ಮಾಡ್ತಾ? ಯಾರು ಮಾಡಿದ್ದು? ನೀವೇ ತನಿಖೆ ಮಾಡಿದ್ದು. ಸೊ ಇದೇ ರೀತಿ ಇದನ್ನ ಮಾಡಿ ಈ ದೇಶದ ಸಾರ್ವಭೌಮತೆನ ಉಳಿಸಿ ನಾವು ಕೇಳ್ಕೊತಾ ಇದೀವಿ. ಬಾಂಗ್ಲಾದೇಶಿ ವಲಸಿಗರು ಭಾರತಕ್ಕೆ ಬಂದಿದ್ದಾರೆ ಅನ್ನೋದು ಅವತ್ತಿನ ಕಾಲದಿಂದ ನಡೀತಾ ಇರುವಂತ ಚರ್ಚೆಗಳು. ಅಲ್ಲೆಲ್ಲ ಸ್ಕ್ರಾಪ್ ಯಾರ್ಡ್ಗಳಲ್ಲಿ ಬಾಂಗ್ಲಾದೇಶಿಗರು ಬಂದಿದ್ದಾರೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತಿರುವಂತ ವಿಚಾರ. ನಿಮ್ಮದೇ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಬಿತ್ತರಿಸಿದಿರಿ. ಅವ್ರಿಗೆಲ್ಲ ವೋಟರ್ ID ಕಾರ್ಡ್ಗಳು ಕೊಟ್ಟಿದೆ, ಆಧಾರ್ ಕಾರ್ಡ್ಗಳು ಕೊಟ್ಟಿದೆ. ಇವಾಗ ಏನೋ CRPF ಬನ್ನಿ ರೀ, ನಮ್ಮ ಕರ್ನಾಟಕ ಪೊಲೀಸ್ಗಿಂತ ಪೊಲೀಸ್ ಬೇಕೇನ್ರಿ? ಬಿಡ್ರಿ, ಯಾಕೆ ನಿಮ್ಮ ಕೈಲಿ ಮಾಡ್ಸೋಕ್ಕಾಗಲ್ವಾ? ನಿಮ್ಮ ಅಧಿಕಾರದ ಅಂಕಿಯಲ್ಲಿ ಇದ್ದಾಗ ನೀವು ಮಾಡಿಸ್ಬೇಕು, ನಿಮ್ಮ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಎಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತದೆ? ಮತ್ತೆ ನಮಗೆ ದುಡ್ಡು ಕೊಟ್ಟಿಲ್ಲ, ಫಂಡ್ ಕೊಟ್ಟಿಲ್ಲ ಅಂತ ಸುಮ್ಮನೆ ಆರೋಪ ಮಾಡ್ತಿರಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಲ್ಲ, ನೀವ್ ಯಾಕೆ ಮಾಡ್ತಾ ಇಲ್ಲ ಕೆಲಸನ? ನಾರಾಜಗೌಡ್ರೆ, ನಾನೀಗ ನಟರಾಜ್ ಗೌಡ್ರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಮಾಡಿದಾಗ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ. ಇಲ್ಲಿ ಕೇಳಿ, ನನ್ನ ಪ್ರಶ್ನೆ ನಾನು ಬರ್ತೀನಿ. ಈಗ ನಟರಾಜ್ ಗೌಡ್ರಿ ನಾನು ಏನ್ ಹೇಳಿದೆ, ಆಯ್ತು, ಈಗ ಅಲ್ಲಿಂದ ಬಂದ್ರಲ್ಲ, ಈಗ ನೀವು ಅಧಿಕಾರದಲ್ಲಿ ಇದ್ದೀರಿ ತಾನೆ, ಗುರುತಿಸಿ ಮಾಹಿತಿ ಕೊಡಿ, ಅವ್ರು ನಮ್ಮ ರಾಜ್ಯದಿಂದ ಆಚೆ ಹಾಕಿ, ಅಧಿಕಾರ ಇದೆ, ನೀವೇನ್ ಮಾಡ್ತಿದ್ದೀರಿ ಅನ್ನೋ ಒಂದು ಪ್ರಶ್ನೆ ಬರ್ತೀನಿ. ನನ್ನ ಪ್ರಶ್ನೆ ಪೂರ್ತಿ ಕೇಳಿ. ನಟರಾಜ್ ಗೌಡ್ರಿಗೆ ಈಗ ನಿಮ್ಮ ಅಧಿಕಾರ ಇದೆಯಲ್ಲ, ನಿಮ್ ತಾಕತ್ ತೋರಿಸಿ, ಯಾರು ಬಾಂಗ್ಲಾದಿಂದ ಬಂದಿದ್ದಾರೆ ಅವ್ರನ್ನ ಆಚೆ ಹಾಕಿ. ಈಗ ಕೇಂದ್ರ ಸರ್ಕಾರವನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವರ ಮರು ಪ್ರಶ್ನೆ ಏನು ಗೊತ್ತಾ? ನಟರಾಜ್ ಗೌಡ್ರ ಮರು ಪ್ರಶ್ನೆ, ಕಾಂಗ್ರೆಸ್ನವರ ಮರು ಪ್ರಶ್ನೆ ನಿಮಗೇನು ಅಂತಂದ್ರೆ, ಕೇಂದ್ರದಿಂದ ಬಿಟ್ಕೊಂಡ್ರಿ, ಆ ಗಡಿ ದಾಟಿ ಬರೋವರೆಗೂ ಬಾಂಗ್ಲಾದವ್ರು ನೀವು ಬಿಟ್ಕೊಂಡ್ರಿ ಅಲ್ವಾ? ನೀವಲ್ಲಿ ಸ್ಟ್ರಿಕ್ಟ್ ಆಗಿದ್ದಿದ್ರೆ ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ರು, ರಾಮನಗರದವ್ರಿಗೆ ಯಾಕೆ ಬರ್ತಾ ಇದ್ರು ಅನ್ನೋಂಥದ್ದು ಅವ್ರ ಪ್ರಶ್ನೆ. ಅವ್ರಿಗೆ ಉತ್ತರ ಏನು ನಿಮ್ದು? ನೋಡಿ, ತುಂಬ ಕೇಸ್ಗಳಲ್ಲಿ ನಾವಾಗಲೇ ಬಾಂಗ್ಲಾದಲ್ಲಿ ನೀವು ಈಗ 30 ಸೆಕೆಂಡ್ ಮುಂಚೆ ಹೇಳಿದ್ರಿ 15 ವರ್ಷದಿಂದ ಮಮತಾ ಬ್ಯಾನರ್ಜಿ ಗೆದ್ದಿದ್ರು, ನಿಮ್ಗೆ ಅವಾಗ ಗಮನ ಇರಲಿಲ್ವಾ? ಇವತ್ತು ಗಮನ ಇದೆಯಾ ಅಂತ ನೋಡಿ. ವಲಸಿಗರು ಸಾಕಷ್ಟು ಜನ ಟೆರರಿಸ್ಟ್ಗಳನ್ನ ಅಲ್ಲಲ್ಲಿ ಹಿಡಿತಾ ಇದ್ರಿ, ಸಾಕಷ್ಟು ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇತ್ತು. ಈ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇತ್ತು, ಟೆರರಿಸ್ಟ್ಗಳನ್ನ ಹಿಡಿತಾ ಇದ್ರು. ಎಲ್ಲಿಂದ ಬಂದ್ರು ಅವರು? ನೋಡಿ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಮತ್ತೆ ಈ ದೇಶ, ಈ ರಾಜ್ಯ, ಈ ಭಾಷೆ, ಈ ನಾಡು, ಈ ಜಲ ಅಂತ ಬಂದಾಗ ನಾವೇ ಕಿತ್ತಾಡ್ತಾ ಹೋದ್ರೆ ಹೊರಗ್ನವ್ರಿಗೆ ನಾವಾಗೆ ದಾರಿ ಆಗ್ತೀವಿ. ನಾವು ಹೇಳ್ತಾ ಇರೋದು ಇಷ್ಟೇ. ಆಯ್ತು, ಅವ್ರೇನೋ ಒಳಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಈ ರಾಜ್ಯ ಸರ್ಕಾರದೊಳಗೆ ಬಂದಿದ್ದಾರೆ, ಹುಡುಕಿ. ಈಗ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಬಾಂಗ್ಲಾದೇಶಿಗರು ಇದ್ದಾರೆ ಅಂತ, ವಿಡಿಯೋನು ರಿಲೀಸ್ ಮಾಡಿದ್ದಾರೆ. ಅವ್ರು ಯಾರು ತನ್ನಿ ವಿಚಾರಣೆ ಮಾಡಿ, ಒಂದ್ ನಿಮಿಷ ಇರ್ರಿ ನಟರಾಜ್ ಗೌಡ್ರ, ಸತ್ಯತೆನ ಚರ್ಚೆ ಮಾಡಿ. ಯಾಕೆ ಅಷ್ಟು ಧೈರ್ಯ ಇಲ್ವಾ? ನೋಡ್ರಿ, ಕೇಳಿ, ಸಂಪೂರ್ಣ ಅಧಿಕಾರ ಇರೋದು ಮುಖ್ಯಮಂತ್ರಿ ಕೈಲಿ, ಹೌದೋ ಇಲ್ವೋ? ಈ ರಾಜ್ಯದ ಸಂಪೂರ್ಣ ಅಧಿಕಾರ ಇರೋದು ಮುಖ್ಯಮಂತ್ರಿ ಕೈಲಿ. ತನಿಖೆ ಮಾಡಿಸಿ. ಯಾಕೆ ಭಯ ನಿಮ್ಗೆ ಭಯ ಯಾಕೆ ಸ್ವಾಮಿ? ಆರೋಪ ಮುಕ್ತಗೊಳಿಸಿ. ಅದನ್ನ ಬಿಟ್ಬಿಟ್ಟು ಬೊಬ್ಬೆ ಹೊಡೆಯೋದ್ರಿಂದ ನೀವು ಅವ್ರೇನ್ ಮಾಡಿದ್ರು ನೋಡಿ. ಯಾವತ್ತೂ ಅಷ್ಟೇ, ಆರೋಪಗಳಿಗೆ ಆರೋಪ ಅಲ್ಲ ಉತ್ತರ. ಆರೋಪಗಳು ಬಂದಂತ ಸಂದರ್ಭದಲ್ಲಿ ನೀವು ಕ್ಲೀನ್ ಚಿಟ್ ತಗೊಳ್ಳಿ. ಸ್ವಾಮಿ, ಬಾಂಗ್ಲಾದೇಶಿಗರು ಬಂದಿದಾರಾ ನೋಡಿ, ಒಂದ್ಸತಿ ಮಾಧ್ಯಮದಲ್ಲೇ ಚರ್ಚೆ ಆಯ್ತು. ಅವ್ರು ಯಾರೋ ಒಬ್ರು ಹೋಗಿ ಅಲ್ಲೆಲ್ಲೋ ಸ್ಕ್ರಾಪ್ ಯಾರ್ಡ್ಗಳಲ್ಲಿ ಬಾಂಗ್ಲಾದೇಶಿಗರು ಬಂದಿದ್ದಾರೆ ಅಂತ ವಿಡಿಯೋ ಮಾಡಾಕಿದ್ರು. ನೀವೇನು ಮಾಡಿದ್ರಿ? ತದನಂತರ ಅವನ್ನ ತೊಗೊಂಡಾಗ ಅರೆಸ್ಟ್ ಮಾಡಿದ್ರಿ. ಅವನದಲ್ಲ ಕೆಲಸ ಅಂತ. ಆಯ್ತು ಸ್ವಾಮಿ, ಮುಂದಕ್ಕೆ ಏನು ಮಾಡಿದ್ರಿ? ಇವರು ನಮ್ಮ ಸ್ನೇಹಿತರಿದ್ದಾರೆ, ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಈ ಭಾರತ ದೇಶದ ಸಾರ್ವಭೌಮತೆನ 1000 ವರ್ಷಗಳಿಂದ ನಮ್ಮ ಜೊತೆ ಹಂಚ್ಕೊಂಬಂದಂಥವ್ರು ಇದ್ದಾರೆ. ಇವ್ರನ್ನ ನಾವು ಆಚೆಗೆ ಹಾಕ್ಲಿಕ್ಕೆ ಆಗ್ತದಾ? ಈ ನಾಡಲ್ಲಿ ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಹಕ್ಕಿದೆ, ಸಾರ್ವಭೌಮತೆ ಇದೆ. ಅದನ್ನ ನಾವು ಉಳಿಸ್ಕೋಬೇಕು. ಹೊರಗಡೆಯಿಂದ ಬಂದವ್ರೆ ಅಂದಾಗ ಅದನ್ನ ತೆಗೆದಾಕೋ ಪ್ರಯತ್ನ ಆಗ್ತಾ ಇದೆ. ಒಬ್ಬೊಬ್ರು 3 ವೋಟರ್ ID ಕಾರ್ಡ್ ಮಾಡ್ಕೊಂಡಿದ್ದೀವಿ. ನಾನೇ ಮಾಡ್ಕೊಂಡಿದ್ರು, ನಂದು ಇನ್ನೊಂದು ವೋಟರ್ ID ಕ್ಯಾನ್ಸಲ್ ಮಾಡ್ಲಿಕ್ಕೆ ನಿಮ್ಗೆ ಹಕ್ಕಿದೆ, ಮಾಡಿ. ತಪ್ಪೇನಿದೆ? ಸಾದಿಕ್ ಪಾಷಾ, ಈಗ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಪ್ರಕ್ರಿಯೆಯ ಸಂದರ್ಭದಲ್ಲಿ ಈ ರೀತಿ ಕುಮಾರಸ್ವಾಮಿ ಅವರು ಏನ್ ಮಾತಾಡಿದ್ರೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅವ್ರಿಗೆ. ಈಗ ಒಂದ್ ನಿಮಿಷ ಸಾದಿಕ್ ಪಾಷಾ ಅವರೇ, ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಗೆ ಅನಿಸ್ತಾ ಇದೆಯಾ? ಅನಿಸ್ತಾ ಇದೆ. ಒಂದು ಸಮುದಾಯ ಅಲ್ಲ, 2 ಸಮುದಾಯ. 2. ಒಬ್ಬರು ಮುಸಲ್ಮಾನರು, ಒಬ್ಬ ದಲಿತರು. ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇರೋದು SIR. ಅದೇ ಮುಖ್ಯ. ಇದು ಯಾಕೆ, ಹೆಂಗೆ? ಅದೇ ಬಿಜೆಪಿ ಬರಬೇಕು, ಕಾಂಗ್ರೆಸ್ಗೆ ಯಾರ್ಯಾರು ವೋಟ್ ಹಾಕ್ತಾರೆ ಅವರೆಲ್ಲ ಹೋಗ್ಬೇಕು. ಸ್ವಲ್ಪ ಮಾತಾಡೋ ಟೈಮ್ನಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ನೀವು ನೋಡಿ, ಏನಂದ್ರೆ ಕುಮಾರಸ್ವಾಮಿ ಅವ್ರ ಮಾತು ನಾನು ಹೇಳ್ತೀನಿ. ಅದೇ ರಾಮನಗರ್ ಮುಸಲ್ಮಾನರು ಹೋದ್ ಸಲ ಇವರು ಇದ್ರಲ್ಲ, ಶಾಸಕರು ಮತ್ತೆ MP ಆದ್ರು, ಏನೇನು ಆದ್ರಲ್ಲ ರಾಮನಗರದಿಂದ,
ಆವಾಗ ಎಲ್ಲರೂ ಭಾರತೀಯರು ಇದ್ದರು ಅಲ್ಲಿ ಮುಸಲ್ಮಾನರು. ಇವರು ಸೋಲಿದ ತಕ್ಷಣನೇ ಎಲ್ಲರೂ ಬಾಂಗ್ಲಾದೇಶಿ ಆಗ್ಬಿಟ್ರ? ಹೇಳಿ ಅವರು ಕುಮಾರಸ್ವಾಮಿ ಅವರು. ಅಲ್ಲ 10,000 ಅಲ್ಲಿ ಮುಸಲ್ಮಾನರು ಬಾಂಗ್ಲಾದೇಶಿಯವರಂತ ಹೇಳ್ತಾ ಇದಾರೆ, ನಾಚಿಕೆ ಬರಬೇಕು. ಎಲ್ಲಿದೆ 10,000 ಇದಾರೆ ಅಂತ ಹೇಳಿದಾರ ಕುಮಾರಸ್ವಾಮಿ ಅವರು? ಸ್ವಲ್ಪ ಕೇಳಿಸ್ಕೊಳ್ರಿ, ಇವ್ರಿಗೆ ಮಾತಾಡಿದೆಲ್ಲ ಕೇಳಕ್ಕೆ ಇಲ್ಲಿ ಕೂತ್ಕೊಳ್ಳಿ. ಸತ್ಯ ಹೇಳ್ತಾರೆ. 10,000 ಇದಾರೆ ಅಂದ್ರೆ ನಾಚಿಕೆ ಬರ್ಬೇಕು. ನೀವು ನಾಚಿಕೆ ಆಗ್ಬೇಕು. ನಾಚಿಕೆ ಆಗ್ಬೇಕು ನಿಮಗೆ. ನೀವು ಬಾಂಗ್ಲಾದೇಶಿ ಎಲ್ಲ ಇದೆ ಕಾಂಗ್ರೆಸ್ ಬಕೆಟ್ ಹಿಡಿಬೇಕು. ನಾಚಿಕೆ ಆಗ್ಬೇಕು. ಬಕೆಟ್ ಹಿಡಿಯಕ್ಕೆ ಬಂದವ್ರು ಇಲ್ಲಿ. ಬಕೆಟ್ ಹಿಡಿಯಕ್ಕೆ ಬಂದವ್ರು ಇಲ್ಲಿ. 10,000 ಸತ್ಯ ಹೇಳ್ತಾ ಇರೋದನ್ನ ರೈಲ್ವೆ ಸ್ಟೇಷನ್ ರಾಜಗೌಡ್ರೆ ಪಾಟೀಲ್ 10,000 ಇದಾರೆ ಅಂತ ಕುಮಾರಸ್ವಾಮಿ ಹೇಳ್ಬಿಟ್ರೆ ನೀವೇ ಮಾತಾಡ್ರಿ. ಸತ್ಯ ಹೇಳಿದ್ರೆ ನಿಮ್ಗೆ ಸುಳ್ಳು ಮುಂದಿನ ವಿಚಾರ ಹೇಳಿ. ಮುಂದಿನ ವಿಚಾರ ಹೇಳಿ. ಒಂದ್ ನಿಮಿಷ ರಾಜಗೌಡ್ರೆ, ಒಂದ್ ನಿಮಿಷ. ಆಯ್ತು, ಈಗ ಅಕ್ರಮ ಬಾಗ್ಲಾ ವಲಸಿಗರನ್ನ ಅದನ್ನ ತೋಳಿ 10,000 ತೋರ್ಸ್ರಿ. ಏನ್ ಸುಳ್ಳು ಹೇಳಕ್ ಲೆಕ್ಕಾಚಾರ ಬೇಡವಾ? ಬಕೆಟ್ ಹಿಡಿಬೇಕು. ಹಿಡಿತಾರಲ್ರಿ ಬಕೆಟ್ ಈ ರೀತಿಯಲ್ಲ ಮಾತಾಡಿ. ಯಾರು ಆಗೋದಕ್ಕೆ ಅಲೋ ಮಾಡಲ್ಲ. ಪ್ಲೀಸ್ ಬನ್ನಿ. ಈಗ ಸಾದಿಕ್ ಪಾಷಾ ವಿಷಯಕ್ಕೆ ಬನ್ನಿ. ಮುಸಲ್ಮಾನರ ಮೇಲೆ ಸಹಾಯ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ದೇಶಕ್ಕೆ ಪ್ರಾಣ ಕೊಟ್ಟು ನಾವು ಇರೋದು ಜನ ಇಲ್ಲಿಂದ ಕಳ್ಸಕ್ಕಾಗತ್ತಂತ ಹೇಳ್ತಾರಲ್ಲ, ಇವ್ರು ಕಳ್ಸಕ್ ನೋಡಿ ಸರ್, ಈಗ SIR ಬಂದಿರೋದು 2 ಸಮುದಾಯಕ್ಕೆ, ಇದು ಸತ್ಯನೇ. ರಾಜಸ್ಥಾನದಲ್ಲಿ ಒಬ್ಬ ಲೀಡರ್ಗೆ ಹೇಳ್ತಾರೆ ಏನಂತ, ಮುಸಲ್ಮಾನರದ್ದು ಇಷ್ಟು ಓಟು ಕಟ್ ಆಗಬೇಕು. ಅದು ವಿಡಿಯೋ ಆಚೆ ಬಂತು, ಅದನ್ನು ವಿಡಿಯೋ ಇದೆ. ಬಿಹಾರದಲ್ಲಿ, ಕಲ್ಕತ್ತಾದಲ್ಲಿ ಎಷ್ಟು ಮುಸಲ್ಮಾನರದ್ದು ವೋಟ್ ಇದಾಗಿದೆ, ಎಷ್ಟು ದಲಿತರದ್ದು ವೋಟ್ ಇದಾಗಿದೆ. SIR ಫಾರಂ ನಲ್ಲಿ ಎಲ್ಲೂ ಜಾತಿ ಧರ್ಮ ಏನು ಜಾತಿ ಇಲ್ಲ, ಹೋಗಿಲ್ಲ. ನೀವು ತಗೊಂಡ್ ನೋಡಿ, ಇಲ್ಲಿ SIR ಫಾರಂ ನಲ್ಲಿ ಇರ್ತಕ್ಕಂಥದ್ದು ಹೆಸರು, ತಂದೆ ಹೆಸರು, ಎಪಿಕ್ ನಂಬರ್ ಹೊರತುನು ಯಾವ ಧರ್ಮ ಯಾವ ಜಾತಿ ಅಂತ ಕೇಳೋದಿಲ್ಲ. ನನ್ನ ಪ್ರಶ್ನೆ ಏನಂತಂದ್ರೆ, ಅಲ್ಲಲ್ಲ ಒಂದ್ ನಿಮಿಷ. ಈಗ ಜೆನ್ಯೂನ್ ಇದ್ದಾರೆ, ನಿಮ್ಮ ಹತ್ರ ಎಲ್ಲಾ ದಾಖಲೆಗಳಿದೆ, ಎಲ್ಲಾ ರೀತಿಯ ಪ್ರೂಫ್ಸ್ ಇದೆ ಅಂತಂದ್ಮೇಲೆ SIR ಮಾಡಿಸ್ಕೊಳಕ್ ಏನ್ ಸಮಸ್ಯೆ? ನೋಡಿ ಮಾಡಿಸಿ, ನೋಡಿ ಕೋಆಪರೇಟ್ ಮಾಡ್ತಾ ಇದ್ದಾರೆ ಜನ, ಇಲ್ಲ ಅಂತಿಲ್ಲ. ಅದು ಒಂದು ತೋರಿಸ್ರೆ ಅದಿರಬೇಕು, ಅದು ತೋರಿಸ್ರೆ ಇದು ಇರಬೇಕು, ಇದು ತೋರಿಸ್ರೆ ಅದಿರಬೇಕು. ಅವನು ಎಲ್ಲೇ ಹುಟ್ಟಿರ್ತಾನೆ, ಅವನು 1947 ಹುಟ್ಟುತ್ತಾನೆ, ಅವ್ರದ್ದು ಇದು ತಗೊಂಡು ಬನ್ನಿ ಅಂತ ಎಲ್ಲಿಂದ ತಗೊಂಡು ಬರೋದು? ಭಾರತದಲ್ಲಿ ಬಿಜೆಪಿ ಬರಬೇಕು, ಅದೇ ಉದ್ದೇಶದಿಂದ SIR ಮಾಡ್ತಾ ಇರೋದು. ನೋಡಿ, ನಾನು ಕರ್ನಾಟಕ ಸಿಎಂ ಅವ್ರಿಗೆ ನಾನು ಹೇಳ್ತೀನಿ, ನೋಡಿ ಒಂದು ಇದರಲ್ಲಿ ನೋಡಿ, ಒಂದು ಇದರಲ್ಲಿ 300 ಹೋಗ್ತಾ ಇದ್ದೆ. ಸಾದಿಕ್ ಪಾಷಾ ವಿರೋಧ ಮಾಡಿ, ಅದೇ ಇಟ್ ಮಸ್ಟ್ ಬಿ ಇನ್ ರೈಟ್ ವೇ. ನಿಮಗೆ ಬೇರೆ ರೀತಿಯ ರೂಲ್ಸ್, ಬೇರೆಯವ್ರಿಗೆ ಬೇರೆ ರೂಲ್ಸ್ ಅನ್ನು ಕೇಳಲ್ಲ ಎಲೆಕ್ಷನ್ ಕಮಿಷನ್ ಅವರು. ಎಲ್ಲರಿಗೂ ಒಂದೇ ರೀತಿಯ ರೂಲ್ಸ್ ಅನ್ನು ಕೇಳ್ತಾರೆ. ಅದೇಂಗ್ ನೀವ್ ಹೇಳ್ತೀರಿ ನಮಗೆ ಇದನ್ನ ಕೇಳ್ತಾರೆ ಅದನ್ನ ಕೇಳ್ತಾರೆ ಅಂತ? ಎಲ್ಲರಿಗೂ ಒಂದೇ. ನೋಡಿ ಫಸ್ಟ್ ನೋಡಿ, ಇದರಲ್ಲಿ ಶುರು ಆಗಿದೆ ಏನು, ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.
ಈ NRC, CAA ಮತ್ತೆ SIR ಇದೆಲ್ಲ ಶುರು ಆಯ್ತು. ಆವಾಗಲೇ ಅಮಿತ್ ಶಾ ಅವ್ರು ಹೇಳಿಬಿಟ್ರು ಮುಸಲ್ಮಾನ್ ಬಗ್ಗೆ. ಏನು ಹೇಳಿದ್ರು? ಓಪನ್ ಆಗಿ ಹೇಳಿದ್ರು ಮುಸಲ್ಮಾನ್ ಬಗ್ಗೆ. ಯಾವ ಸಮುದಾಯ ಇದ್ರೆ ನಾವು ಸೇರಿಸ್ಕೊಳ್ತೀವಿ, ಮುಸಲ್ಮಾನ್ ಸಮುದಾಯ ಇದ್ರೆ ಆಚೆ ಕಳಿಸ್ತೀನಿ ಅಂತ ಹೇಳಿಲ್ಲ. ಇಡೀ ಭಾರತನ ಹೇಳಿದಲ್ಲ. ಅದು ನೋಡಿ, ಇವ್ರ ಉದ್ದೇಶನೇ ಇದೆ ಸರ್. ನಾನು ಸತ್ಯ ಹೇಳ್ತಾ ಇರೋದು, ಇವರು ಉದ್ದೇಶನೇ ಇದು. SIR ನಲ್ಲಿ ಜಾಸ್ತಿ ಹೆಸರುಗಳು ಕಟ್ಟಾಗತ್ತೆ ಮುಸಲ್ಮಾನರು ಅಂತ. ನೋಡಿ, SIR ನ ಉದ್ದೇಶ ಏನು ಗೊತ್ತಿದೆ? ನೋಡಿ, ಏನಂದ್ರೆ ಈಗ ಯಾರ್ಯಾರು ಇದಿಲ್ಲ ಅವ್ರದ್ದು ಇದು ಮಾಡ್ಬೇಕಂತ ಇರೋದು. ಏನಿಲ್ಲ ಓಟು ಮತ್ತೆ ಇದು. ಈಗ ಏನಾಗಿದೆ ನೋಡಿ, ಇನ್ನೊಂದು ಕಾನೂನು ತಂದಿದ್ದಾರೆ. ನಮ್ಮ ಪಾಸ್ಪೋರ್ಟ್ ಇದೇನೆ ಗುರ್ತ ಇಲ್ಲ, ಭಾರತೀಯ ಅಂತ ಗುರ್ತಿಲ್ಲ ಅಂತ ಅದನ್ನು ಬಂದಿಲ್ಲ. ಅದೇನ್ ಮಾಡೋದು? ಈ ತರ ನಿಮ್ಮ ಓಟ್ಗಳಿಗೆ ಗ್ಯಾರಂಟಿ ಕೊಡೋದು. ಸಾದಿಕ್ ಪಾಷಾ ಅನ್ನುವಂತ ವ್ಯಕ್ತಿ ಇದ್ದಾರೆ ಅನ್ನೋದನ್ನ ಅಧಿಕೃತವಾಗಿ ಪ್ರೂವ್ ಮಾಡೋದಕ್ಕೆ SIR ಆಗ್ತಾ ಇದೆ. ನಕಲಿ ಓಟ್ಗಳನ್ನ ಡಿಲೀಟ್ ಮಾಡ್ತಾರೆ, ಸತ್ತವರ ಹೆಸರನ್ನ ಡಿಲೀಟ್ ಮಾಡ್ತಾರೆ, 2 ವೋಟರ್ ID ಇದ್ದವರನ್ನ ಡಿಲೀಟ್ ಮಾಡ್ತಾರೆ. ಇದಕ್ಕೆ ಬಾಂಗ್ಲಾದೇಶರ ಬಗ್ಗೆ ಚರ್ಚೆ ಆಗ್ತಿತ್ತು. ಅದನ್ನು ಕೂಡ ವಿಶೇಷವಾಗಿ ಬಾಂಗ್ಲಾದೇಶದ ಇಶ್ಯೂನ ರೈಸ್ ಮಾಡಿರೋದು 3 ಜನ ಸೆಂಟ್ರಲ್ ಮಿನಿಸ್ಟರ್ಸು. ಒಂದು ಕುಮಾರಸ್ವಾಮಿ ಅವರು, ಇನ್ನೊಂದು ಶೋಭಾ ಕರಂದ್ಲಾಜೆ ಅವರು, ಇನ್ನೊಂದು ಪ್ರಹ್ಲಾದ್ ಜೋಶಿ ಅವರು. 3 ಜನನು ಇಶ್ಯೂ ರೈಸ್ ಮಾಡಿದ್ದಾರೆ. ಮತ್ತೆ ಕೆಲವು ವಿಡಿಯೋಗಳನ್ನ ತೋರಿಸಿ ಇವರು ಬಾಂಗ್ಲಾದೇಶಿಯರು ಅಂತ ಹೇಳಿದ್ದಾರೆ. ಮತ್ತೆ ದೇ ಆರ್ ವಿಸಿಬಲ್. ಎಲ್ಲಿದ್ದಾರೆ ಅಂತ ಗೊತ್ತು, ವಿಡಿಯೋದಲ್ಲಿದೆ. ಹೋಗಿ ಇಟ್ಕೊಂಡು ಕೇಳಿ. ಅವರೇನು ಸಿಗಲ್ಲ ಅಂತೇನಿಲ್ಲ. ಅವರು ಆ ವಿಡಿಯೋದಲ್ಲಿ ಕಾಣ್ತಾ ಇದ್ದಾರೆ, ಪೊಲೀಸ್ ಇದೆ, ಎಲ್ಲ ಇದೆ. ಹೋಗಿ ಇಟ್ಕೊಂಡು ಕಂಪ್ಲೇಂಟ್ ಲಾಂಚ್ ಮಾಡ್ಲಿ. ಇಲ್ಲಿ ಚರ್ಚೆ ಮಾಡೋ ಬದಲು ಆ ಲೋಕಲ್ ಬಿಜೆಪಿ ಲೀಡರ್ಸ್ ಇರ್ತಾರಲ್ವಾ, BLA ಏಜೆಂಟ್ರು. ಸರ್, ಮೊನ್ನೆ ನಾನು ಮಾತಾಡ್ತಿದ್ದೀನಿ. ಬೆಂಗಳೂರಿಂದ ನಾಗರಾಜ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ಅವ್ರ ಅಭಿಪ್ರಾಯ ತಿಳ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ನಾಗರಾಜ್ ಅವ್ರ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಸರ್, ಏನಿಲ್ಲ, ಇದು SIR ಅಂದ್ರೆ ಇದು ಮನೆಗೆ ವೈಫ್ ಕೊಡ್ಬೇಕಲ್ವಾ? ಹೌದು. ಇವ್ರು ಎಲ್ಲಾ ಕಡೆ ಕೂಡ ಇಟ್ಕೊಂಡು ಕೊಡುವಂತ ಇದು ಏನಿದೆ ಸರ್ ಅವ್ರಿಗೆ? SIR ಮಾಡಿರೋದೇನಕ್ಕೆ ಅಕ್ರಮ ತಡೆಯೋದಕ್ಕೆ ಅಂತ ಮಾಡಿರೋದು. ಇವ್ರೇನ್ ಮಾಡ್ತಾರೆ ಈಗ ಹೇಳ್ತಾ ಇದಾರೆ, ಇದು ಅಧಿಕಾರಿಗಳು ಯಾವ ಚುನಾವಣಾ ಇದ್ರ ಕೈಲಿ ಇದಾರೆ ಅಂತ ಹೇಳ್ತಾ ಇದಾರೆ. ಈಗ ಅಧಿಕಾರಿಗಳು ಇರೋ ಗೌರ್ಮೆಂಟ್ ಇದ್ರಲ್ಲ ಸರ್. ಹೌದು. ಅವ್ರಿಗೆ ಗೌರ್ಮೆಂಟ್ ಇಂದ ಈಗ ಸರ್ಕಾರದಿಂದ ಅವ್ರಿಗೆ ಧಮಕಿ ಹಾಕಿರ್ತಾರೆ. ನೀವು ನಮ್ಮ ಹೇಳ್ದ ಮಾಡ್ಲಿಲ್ಲ ಅಂದ್ರೆ ನೀವು ಕೆಲಸನ ತೆಗಿತೀವಿ, ಇದ್ ಮಾಡ್ತೀವಿ ಅಂತ ಮಾಡಿರ್ತಾರೆ. ಅವಾಗ ಅವ್ರು ಹೇಳ್ದಂಗೆ ಕೇಳಲೇಬೇಕಲ್ವ ಇವರು? ನೋಡಕ್ಕೆ ಚುನಾವಣಾ ಅಧಿಕಾರಿ ಅಷ್ಟೇ. ಆದ್ರೆ ಅವ್ರಿಗೆ ಎಲ್ಲಿ ಇರುತ್ತೆ ಅವ್ರಿಗೆ ಸಪೋಸ್ ಇರೋ ಸರ್ಕಾರ ತಾನೆ. ಅಂದ್ರೆ ನೀವು ರಾಜ್ಯ ಸರ್ಕಾರದವರೇ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೆಂಗೆ? ಅದರಲ್ಲಿ ಇದೇ ಇಲ್ಲ, ಅದರಲ್ಲಿ ಯಾವ ಡೌಟೇ ಇಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಹಿಡಿದ್ದಾರೆ, ಮಲ್ಲಿಕಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಪ್ಪ ಅವರೇ. ಹಲೋ, ನಮಸ್ತೆ ಸರ್. ಎಸ್ ಸರ್, ಹಾಸನದಿಂದ. ಎಸ್, ಹೇಳಿ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಇದು ನೀವು ಇವತ್ತು ಆಯ್ಕೆ ಮಾಡ್ಕೊಂಡಿರೋದು ಒಳ್ಳೆ ಸಬ್ಜೆಕ್ಟ್. ಥ್ಯಾಂಕ್ ಯು ಸರ್. ಆಮೇಲೆ ಇವರು ಯಾರೋ ಮುಸ್ಲಿಂ ಮುಖಂಡರಿದಾರಲ್ಲ ಸರ್, ಅಂದ್ರೆ ಎಲ್ಲಾರ್ಗು ಹೇಳ್ತೀನಿ, ಅವ್ರನ್ನ ಹೆಲ್ತ್ ಚೆಕಪ್ ಮಾಡಿ ನಿಮ್ಮ ಡಿಬೇಟಿಗೆ ಕರ್ಕೊ ಬನ್ನಿ. ಏನ್ ಸರ್ ಅದು ರಾಂಗ್ಗಳ ಮಾತು. ಆಮೇಲೆ ಇಲ್ಲಿವರೆಗೂ ಕಾಂಗ್ರೆಸ್ನವರು ಯಾವ್ದನ್ನೂ ಒಪ್ಕೊಂಡಿಲ್ಲ ನೋಡಿ ಸರ್. ಸಾಕ್ಷಿ ಸಮೇತ ಸಿಕ್ಕಿದೆ. ಆಮೇಲೆ ಇನ್ನೊಬ್ರು ಅವ್ರು ಯಾರೋ ಪತ್ರಕರ್ತರಿದಾರಲ್ಲ ಸರ್, ಅವ್ರ ಹೆಸರು, ಅವ್ರು ಹೇಳ್ತಾರೆ ಹೋಗಿ ಹಿಡ್ಕೊಂಬಿಡಿ, ಕೇಸ್ ಕೊಟ್ಬಿಡಿ ಅಂತಾರೆ. ಈಗ ಬಸವರಾಜ ರಾಯರೆಡ್ಡಿ ಅವರು ಒಂದು ಮಾತು ಹೇಳಿದ್ದಾರೆ, ಅವರ ಅಭಿಪ್ರಾಯ ಬಿಡಿ. ಬಸವರಾಜ ರಾಯರೆಡ್ಡಿ ಅವರು ಏನ್ ಹೇಳಿದಾರೆ ಅಂದ್ರೆ, ಕುಮಾರಸ್ವಾಮಿನೇ ಮಾಡ್ಸಿರ್ಬೋದು, ಕಾಂಗ್ರೆಸ್ ಮೇಲೆ ತಪ್ಪು ಅಭಿಪ್ರಾಯ ಬರ್ಲಿ ಅಂತ ಹೇಳ್ತಾರೆ. ಇದು ಒಂದು ಬಾಲಿಶ ಹೇಳಿಕೆ ಅಲ್ವಾ ಸರ್? ಆ ತರ ಹೇಳಿದಾರಲ್ಲ ಇವರು. JDS ನವ್ರು ಹೋಗಿ ಅವ್ರನ್ನೇನಾದ್ರು ಹಿಡ್ಕೊಂಡ್ಬಿಟ್ರೆ ನಾಳೆ ದಿವಸ ಕೇಸ್ ಹಾಕ್ತಾರೆ. ಸರ್ಕಾರಿ ನೌಕರ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗಿದ್ರು ಅಂತ ಅಂತಾರೆ ಅಲ್ವಾ ಸರ್? ಇದೆಲ್ಲ ಮಾತಾಡೋ ಮಾತಾ? ಸಾರಿ ಸರ್, ಇದು ದಾರಿ ತಪ್ತಾ ಇದೆ ಮಾತ್ರ. ಇದು ಕಾಂಗ್ರೆಸ್ ಹುನ್ನಾರ. ಆಮೇಲೆ ಗ್ಯಾಸ್ ಇದು ಜಾಗತಿಕ ಮಟ್ಟದಲ್ಲಿ ಯುದ್ಧ ಆದಾಗ ಸಿಲಿಂಡರ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ಟಾಕ್ ಮಾಡ್ತಾ ಇದಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಬರ್ಲಿ ಅಂತಾರೆ ಕಾಂಗ್ರೆಸ್ನವ್ರು. ಏನ್ ಸರ್ ಇದು? ಏನು ಆಡಳಿತನ ಕರ್ನಾಟಕ?
ಅವ್ರು ಹೇಳ್ತಾರೆ ಮೊನ್ನೆ ಇನ್ನೊಬ್ರು ಹೇಳ್ತಾರೆ ಸಾದಿಕ್ ಪಾಷಾ ಅವರು ಬ್ರದರ್ಸ್ ಈಗ ಮುಸ್ಲಿಮ್ಸ್ ಯಾಕೆ ತುಂಬಾ follow ಮಾಡ್ತಾ ಇದ್ದೀರಾ ನನಗೆ. ಮುಸ್ಲಿಂ ಅವರಿಂದ ಹುಡುಗರಿಂದ ಏನೇನ್ ನಡೀತಾ ಇದೆ ಇವತ್ತು ನಮ್ಮ ದೇಶದಲ್ಲಿ, ಕೊಲೆ, ಮರ್ಡ್ರು, ಎಲ್ಲ ಏನು ಅವ್ರು ಹೇಳ್ತಾರೆ ಬಾಂಗ್ಲಾದೇಶದ ವಿಚಾರಕ್ಕೆ ಬಂದಾಗ ಒಂದ್ ಕಾಲಂ ಇದೆ. 2002ರಲ್ಲಿ ನೀವು ಎಲ್ಲಿ ಓಟ್ ಹಾಕಿದ್ರಿ, ಮತ್ತೆ ಏನ್ ಮಾಡಿದ್ರಿ, ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ತೋರಿಸ್ಬೇಕು. ಸುಮ್ನೆ ಏನ್ ಹೆಸರು ನಾನು ಬಂದು ಎಲ್ಲಪ್ಪ ಕಲ್ಲಪ್ಪ ಮಲ್ಲಪ್ಪ ಅಂತ ಹೇಳ್ಬಿಟ್ಟು ಹೆಸರು ಬರ್ದ್ಬಿಟ್ಟು ಎನ್ರೋಲ್ ಮಾಡ್ಕೊಂಡು ಲಿಸ್ಟ್ ಅಲ್ಲಿ ಏನ್ ಸೇರ್ಸಲ್ಲ. ಅಪ್ಪ ಮುಂದಾರು ಕೊಡ್ಬೇಕು. ಅಲ್ಲಿ ಲಿಸ್ಟ್ ಇದೆ. ಲಿಸ್ಟ್ 2002ರಲ್ಲಿ ಯಾವ ವಿಭಾಗದ ಸಂಖ್ಯೆ, ಯಾವ ಸ್ಕೂಲು, ಯಾವ ಮತಗಟ್ಟೆ ಸಂಖ್ಯೆ, ಅಲ್ಲಿ ನೀವು ವೋಟ್ ಹಾಕಿದ್ರೆ ಮಾತ್ರ ನಿಮಗೆ ಅಲ್ಲಿ ಅಲೋ ಮಾಡೋದು, ಇಲ್ಲದೆ ಹೋದ್ರೆ ಇಲ್ಲ. ತೋರಿಸ್ಲಿ ಅವ್ನು ಯಾರೋ ಬಾಂಗ್ಲಾದೇಶ ನಿನ್ನೆ ಮೊನ್ನೆ ಬಂದು ಉಸುಳ್ಕೊಂಡ್ ಬಂದು ಹಳೆ ಲಿಸ್ಟ್ ಅಲ್ಲಿ 2002ರಲ್ಲಿ ಲಿಸ್ಟ್ ಇದ್ದ ಅನ್ನೋದು ಬಾಂಗ್ಲಾದೇಶಲ್ಲಿ ಇರೋದು ಸಾಧ್ಯನಾ? ಒಂದು ಸ್ವೀಪಿಂಗ್ ರಿಮಾರ್ಕು ಸಚಿವರು ಜವಾಬ್ದಾರಿ ಇರ್ತಕ್ಕಂಥ ಸಚಿವರುಗಳು ಹಂಗೆ ರಾಜಗೌಡ್ರೆ 2008ರಲ್ಲಿ ಕೇಂದ್ರ ಸರ್ಕಾರ 12,625 ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಗಡಿಪಾರು ಮಾಡಿದೆ. 2009ರಲ್ಲಿ 10,602 ಮಾಡಿದೆ. 2008-2009ರಲ್ಲಿ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. 2018ರಲ್ಲಿ 445 ಜನ ಬಾಂಗ್ಲಾದೇಶಿಗಳನ್ನ ಗಡಿಪಾರು ಮಾಡಿದ್ದಾರೆ. 2019ರಲ್ಲಿ 299 ಜನ ಮಾತ್ರ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸುಮ್ಮನೆ ನೀವೇ ಲೆಕ್ಕ ಕೊಟ್ಟರಲ್ಲ, ಆಗ್ಲೇ ಲೆಕ್ಕ ಕೇಳ್ತಾ ನಾನೇ ಕೊಡ್ತಾ ಇರೋದು. ಕೇಂದ್ರ ಸರ್ಕಾರ ತಾವು ಇಲ್ಲೆಲ್ಲಾ ಕಡೆ ಅಕ್ರಮ ವಲಸಿಗರ ಅಕ್ರಮ ವಲಸಿಗರ ವರದಬ್ಬರಿ ಯಾರು ನಿಮ್ಮ ತಡಿತಾ ಇರೋರು? ಅರ್ಥ ಆಗ್ತಾ ಇಲ್ವಾ? ಏನ್ ಮಾಡ್ತಾ ಇದಾರೆ ಮತ್ತೆ ಅವರು? ಖರ್ಗೆ ಅವ್ರು ಏನ್ ಮಾಡ್ತಾ ಇದಾರೆ? ಸೆಂಟ್ರಲ್ ಬಿಡ್ರಿ, ರಾಜ್ಯದಲ್ಲಿ ಏನ್ರಿ ಮಾಡ್ತಾ ಇದ್ದೀರಿ? ಅಮಿತ್ ಶಾ ನೋಡೋದು ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಯಾವ ಮತದಾರರಿಂದ ಗೆದ್ದಿದ್ರು ಅದೇ ಮತದಾರ ವಿಡಿಯೋನ ಬಿಡುಗಡೆ ಮಾಡಿ ಅವ್ರನ್ನ ಅಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದೇ ಮತದಾರರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು. ಇವತ್ತು ಯಾವ್ದು ವಿಡಿಯೋ ಹಾಕಿದಾರಲ್ಲ ಅವ್ರ ಮಕ್ಕಳನ್ನ ಝೂಮ್ ಮಾಡಿ ನೋಡಕ್ ಹೇಳಿ ಕುಮಾರಸ್ವಾಮಿ ಅವ್ರಿಗೆ. ಝೂಮ್ ಮಾಡಿ ನೋಡಿ ಕುಮಾರಸ್ವಾಮಿ ಅವರೇ, ತನಿಖೆ ನಿಮ್ ಕರ್ಗೆ ಇಲ್ವಾ? ತನಿಖೆ ಮಾಡಿಸ್ತಾ ನನ್ನ ಬೇಸಿಕ್ ಕ್ವಶನ್, ಈಗ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಬಂದಂತ ಸಂದರ್ಭದಲ್ಲಿ ಯಾಕೆ ಒಂದ್ ರೀತಿ ನೀವು ಅದನ್ನ ಜೆನ್ಯೂನ್ ಇದ್ರೆ, ಈಗ ಆಯ್ತು ಅವ್ರ ಅಕ್ರಮ ಬಾಂಗ್ಲಾ ವಲಸಿಗರು ಅಂತಂದ್ರೆ ಒದ್ದು ಹೊರಗಾಕಿರಿ ಅವ್ರನ್ನ, ಅದನ್ನ ಬಿಟ್ಟು ನೀವು ಯಾಕೆ ಅದನ್ನ ಒಂದ್ ರೀತಿ ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಬಾಂಗ್ಲಾ ವಲಸಿಗರಿದ್ರೆ ಅವ್ರು ಹೋಗ್ಲಿ ಬಿಡ್ರಿ ಹೊರಗೆ. 2 ಸೆಂಟೆನ್ಸ್ ಶಿಪ್ ಅದು. ಒಂದು, ಮಾನ್ಯ ಕುಮಾರಸ್ವಾಮಿ ಅವರು ಯಾವ ವಿಡಿಯೋನ ಬಿಡುಗಡೆ ಮಾಡಿದಾರೋ ಆ ವಿಡಿಯೋದಲ್ಲಿರ್ತಕ್ಕಂತ ಎಲ್ಲರೂ ಕುಮಾರಸ್ವಾಮಿಯ ಊರಿನವರು, ಕುಮಾರಸ್ವಾಮಿಗೆ ಓಟ್ ಹಾಕಿ ಮುಖ್ಯಮಂತ್ರಿ ಮಾಡಿದವರು. ಡಿಜಿಟಲ್ ಸೆಕ್ಷನ್ ಅಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಏನಂತಂದ್ರೆ, ಬಾಂಗ್ಲಾ ವಲಸಿಗರನ್ನ ಹೊರಗೆ ಹಾಕ್ಬೇಕು ಅನ್ನೋ ವಿಚಾರ ಬಂದಾಗ ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಆರೋಪ ಮಾಡೋದು, ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಆರೋಪ ಇದರಲ್ಲಿ ರಾಜಕೀಯ ಯಾಕೆ ಮಾಡ್ತೀರಿ?
ದೇಶದ ಭದ್ರತೆ ಅನ್ನುವಂತ ವಿಚಾರ ಬಂದಾಗ ನಿಮ್ಮ ಕಾಂಗ್ರೆಸ್, ನಿಮ್ಮ ಬಿಜೆಪಿ ಎಲ್ಲಾ ಪಕ್ಷಗಳನ್ನು ಬದಿಗಿಟ್ಟು ಜೆನ್ಯೂನ್ ಆಗಿದ್ರೆ ಒಂದು ಹೊರಗಾಕ್ರಿ ನಿಮ್ಗೆ ಹೇಳಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ವಾರ್ಷಿಕವಾಗಿ 10,000 ಜನನ ಹೊರದಪ್ತಾ ಇದ್ರು. ಮೋದಿ ಮತ್ತೆ ಅಮಿತ್ ಶಾ ಏನ್ ಮಾಡ್ತಾರೆ, ಬರೀ 299 ಜನ ಹಾಕಿದ್ದಾರೆ, ಹೊರಗಡೆಗೆ ಆಗ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕಡ್ಲೆಕಾಯಿ ತಿಂತಾ ಇದಾರಾ, ಬರೀ ಚುನಾವಣಾ ಪ್ರಚಾರ ಮಾಡ್ತಾ ಇದಾರಾ, ಅದಾನಿ ಅಂಬಾನಿ ಜೀತ ಮಾಡ್ತಾ ಇದಾರಾ, ಕೆಲಸ ಮಾಡ್ಲಿರಿ. ನೋಡಿ ಸರ್, ನಾವು ಭಾರತೀಯ ಜನತಾ ಪಾರ್ಟಿಯವರು ಅಬ್ಜೆಕ್ಷನ್ ಮಾಡ್ತಾ ಇರೋದು ವಿಶೇಷವಾಗಿ BLOಗಳು ಮನೆ ಮನೆಗೆ ಹೋಗಿ ಕೊಡಬೇಕು ಅನ್ನೋ ಆಧಾರದ ಮೇಲೆ ನಮ್ದು ಕಂಪ್ಲೇಂಟ್ ಇರ್ತಕ್ಕಂಥದ್ದು. ಚುನಾವಣೆ ಆಯೋಗ ಹೇಳಿರೋದೇನು, ನಿವಾಸಿಗಳನ್ನ ಹುಡುಕಿ ಅಲ್ಲಿ ಕೊಡಿ ಅಂತ ಹೇಳಿದ್ರು. ಯಾವಾಗ ಬೆಂಗಳೂರಿನಲ್ಲಿ ಈ ರೀತಿ ಎಲ್ಲ ಗುಂಪು ಹಾಕಿ ಕೊಡ್ತಾ ಇದಾರಲ್ಲ, ಅದು ತಪ್ಪು, ಅದು ನಿರ್ಬಂಧ ಮಾಡಬೇಕು ಅನ್ನೋದನ್ನ ಕೇಳಿದ್ವಿ. ಹಾಗಾಗಿ ಇದರ ಹಿಂದೆ ರಾಜ್ಯ ಸರ್ಕಾರ ಅಧಿಕಾರಿಗಳನ್ನ ಬೆದರಿಸ್ತಾ ಇದೆ, ಇದು ನಿಲ್ಲಿಸಬೇಕು. ಬಿಜೆಪಿ ಅಜೆಂಡಾ ಸಫಲ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ, ಅದಕ್ಕೆ ವಿಚಲಿತರಾಗಿ ಕೇಳಿಸ್ಕೊಂಡು ಕೌಂಟರ್ ಕೊಡಿ ಅಧಿಕಾರ ದುರುಪಯೋಗ ಹೇಗೆ ಮಾಡ್ಕೊಳ್ತಿದ್ರೆ ಅದಕ್ಕೆ ಇನ್ನೊಂದು ಸಾಕ್ಷಿ ಇದೆ ಸರ್. ಮೊದಲನೇದು, ಸಾಗರದ ವಿಧಾನಸಭಾ ಕ್ಷೇತ್ರದಲ್ಲಿ BLA 2ಗಳು ಒಂದು ಬೂತಿಗೆ ಒಬ್ಬ BLA 2 ಕೊಡಬೇಕು. BLA 2 ರಾಜಕೀಯ ಪಾರ್ಟಿಯಿಂದ. ಸಾಗರದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಇನ್ಫ್ಲೂಯೆನ್ಸ್ ಇಂದ ಒಂದು ಬೂತಿಗೆ 2 BLA 2ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರು ಮಾಡ್ಕೊಟ್ಟಿರೋದು? ಯಾರು ಚುನಾವಣೆ ಯಾರು ಮಾಡ್ಕೊಟ್ಟಿರೋದು? ಅಲ್ಲಿ 6 ಚುನಾವಣಾ ನಾನು ಹೇಳ್ತೀನಿ 20 ಜನ ಕೊಡುತ್ತೆ ಚುನಾವಣಾ ಆಯೋಗ. ನಿಮ್ಮ ಮೋರ್ಚಾ, ಚುನಾವಣಾ ಆಯೋಗ ನಿಮ್ಮ ಮೋರ್ಚಾ, ಬಿಜೆಪಿಯ ಮೋರ್ಚಾ, ಚುನಾವಣಾ ಆಯೋಗದ ಮೋರ್ಚಾ. ಇನ್ನೊಂದು ಕೇಳಿ, ಇನ್ನೊಂದು ಹೇಳ್ತೀನಿ. ಸಾಗರದಲ್ಲಿರ್ತಕ್ಕಂಥ BLOಗಳ ಕೈಲಿ ಈ ರೀತಿಯ 2 ಕರಪತ್ರಗಳು ಸರ್, ಇದನ್ನ ತಗೊಂಡು ಹೋಗಿ ಮನೆ ಮನೆಗೆ ಕೊಡುವಂತದ್ದು ಸಾಕ್ಷಿ ಸಿಕ್ಕಿದ್ದಾರೆ. ನಮ್ಮ ಕಾರ್ಯಕರ್ತರೆ ಅವ್ರನ್ನ ಹಿಡಿದು ಬಿಟ್ಟು ಕಾಂಗ್ರೆಸ್ ಯಾಕೆ ತರ್ತೀಯಪ್ಪ BLO ಅಂತೇಳಿ, ಅವ್ರು ತಪ್ಪಾಯ್ತು ಅಂತೇಳಿ ಕೂಡ ಸಾಗರದಲ್ಲಿ ನಡೆದಿದೆ. ಇದನ್ನ ಕಂಪ್ಲೇಂಟ್ ಕೊಡುವಂತದ್ದು ಕೆಲಸ ಆಗಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಬ್ಜೆಕ್ಷನ್ ಇರ್ತಕ್ಕಂಥದ್ದು, BLOಗಳು ಮನೆ ಮನೆಗೆ ಹೋಗಕ್ಕೆ ಇನ್ನೂ 1 ತಿಂಗಳು ಸಮಯ ಅವಕಾಶ ಇದೆ. ಅರ್ಜೆಂಟ್ ಮಾಡಿ ಸಂತೆಲ್ ಹಂಚಂಗೆ BLO ಎನ್ಯುಮರೇಟರ್ ಫಾರಂ ಕೊಡೋದು ತಪ್ಪು, ಅದು ನಿಲ್ಲಿಸಬೇಕು. ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಅವಕಾಶ ಕೊಡೋದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ಬದಲಾಗಿ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಮಲ್ಲೇಶ್ವರಮಲ್ಲಿ ಬಿಜೆಪಿ ಶಾಸಕರು, ಬಿಜೆಪಿ ಕಾರ್ಯಕರ್ತರು ಈ ರೀತಿ ಅಧಿಕಾರಿಗಳನ್ನ ಚುನಾವಣಾ ಆಯೋಗ ಬಿಜೆಪಿಯ ಮೋರ್ಚಾ. ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ, ನಂಬಿಕೆನೇ ಇಲ್ಲ ಚುನಾವಣಾ ಆಯೋಗದ ಮೇಲೆ. ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ನಿಮ್ಮ ಅಜೆಂಡಾ ಈಡೇರ್ತಾ ಇಲ್ಲ, ಕರ್ನಾಟಕದಲ್ಲಿ ನಿಮ್ಮ ಅಜೆಂಡಾ ಈಡೇರ್ತಾ ಇಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿ ಆಗೋದಿಲ್ಲ. ಅದಕ್ಕಾಗಿ ನೀವು ಬಿಜೆಪಿ ವಿಚಲಿತರಾಗಿದ್ದಾರೆ. ನೋಡಿ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಸುಳ್ಳು ಇದೆ. ನಾನು ಇರಬೇಕು ಕಂಪ್ಲೇಂಟ್ ಜೆಡಿಎಸ್ ಬಿಜೆಪಿ ಸುಳ್ಳು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಕೂಗಾಡ್ತಾ ಇದ್ದಾರೆ. ನಿಮ್ಮ ಆಡಳಿತ ಪಕ್ಷಕ್ಕೆ ಆಡಳಿತ ಮಾಡ್ರಿ ಅಂದ್ರೆ ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀನಿ. ಸಾದಿಕ್ ಪಾಷಾ ಅವ್ರ ನನ್ನ ಪ್ರಶ್ನೆ ಏನಂತಂದ್ರೆ, ಸಾದಿಕ್ ಪಾಷಾ ಅವರ SIR
ನಿಮ್ಮ ಮತದಾನದ ಹಕ್ಕನ್ನ ಖಾತ್ರಿಪಡಿಸುವಂತಹ ಒಂದು ಪ್ರಕ್ರಿಯೆ ಮತ್ತು ವಿಧಾನ. ಇದನ್ನ ನೆಗೆಟಿವ್ ಆಗಿ ತಗೊಳ್ಳುವಂತ ಕೆಲಸ ಯಾಕೆ ಆಗ್ತಾ ಇದೆ, ನೆಗೆಟಿವ್ ಆಗಿ ಪೋಟ್ರೆ ಮಾಡುವಂತ ಕೆಲಸ ಯಾಕೆ ಆಗ್ತಾ ಇದೆ ಸದಿಕ್ ಪಾಷಾ? ಅಲ್ಲ ನೋಡಿ, ಇದರಲ್ಲಿ ಈ BLO ಬರೋ ಟೈಮ್ನಲ್ಲಿ SR ಇದಕ್ಕೆ ಎಲ್ಲರೂ ಕೋಆಪ್ರೇಟ್ ಮಾಡಬೇಕು. ಅವ್ರಿಗೆ ಮಾಡಿದ್ರೇ ಸರಿಯಾಗಿ ಕೆಲಸ ಆಗೋದು. ತುಂಬ BLO ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಗಲ್ಲಿನಲ್ಲಿ ಬರ್ತಾ ನಾವು ನೋಡ್ತಾ ಇದ್ದೀವಲ್ಲ, ಮನೆಗೆ ಹೋದರೆ ಒಂದು ಫಾರ್ಮ್ ಕೊಟ್ಬಿಟ್ಟು ಬಂದರೆ ಒಂದು 10-15 ಜನ ಬಂದುಬಿಡ್ತಾರೆ ಅವ್ರ ಹಿಂದೆ. ಬಂದು ಏನು ಮಾಡ್ತಾರೆ, ಮೇರಾ ನ್ಯಾಯ, ನಂದು ಬಂದಿಲ್ಲ, ಇದು ಬಂದಿಲ್ಲ, ಈ ಥರ ನಡೀತಾ ಇದೆ. ಅದಕ್ಕೆ ಏನನ್ನ ಒಂದು ದಾರಿ ತೆಗಿಬೇಕು ಗೌರ್ಮೆಂಟು. ಇದು ಇನ್ನೊಂದು ಮಾತು ಏನಂದರೆ ಸರ್, ನಮಗೆ ಬೇಜಾರಾಗೋದು ಏನಂದರೆ, ಜಗಳ, ರಾಜಕಾರಣಿಗಳಲ್ಲಿ ಜಗಳ ತಂದು ಈ ಎರಡು ಸಮುದಾಯ ಮೇಲೆ ಹಾಕಬೇಡಿ. ಯಾಕೆ ಎರಡು ಸಮುದಾಯಕ್ಕೆ ಭಾರತದಲ್ಲಿ ತುಂಬ ತೊಂದರೆ ಮಾಡ್ತಾ ಇದ್ದೀರಾ? ಇನ್ನೊಂದು ನೋಡಿ ಸರ್, ಇದು ರಾಮನಗರದ್ದು ತುಂಬ ನೋವಾಗ್ತಾ ಇದೆ ನೋಡಿ. ನಮ್ಮ ಕುಟುಂಬನೂ ಇದೆ ರಾಮನಗರದಲ್ಲಿ. ಯಾರು ಇವರು ಕುಮಾರಸ್ವಾಮಿ, ದೇವೇಗೌಡ ಅಂದರೆ ತುಂಬ ಲೈಕ್ ಮಾಡ್ತಾ ಇದ್ರು, ತುಂಬ ಇದರಿಂದ ಕೆಲಸ ಮಾಡಿಬಿಟ್ಟು ಗೆಲ್ಲಿಸ್ತಾ ಇದ್ರು. ಈ ಸಾಲಿ ಒಟ್ಟು ಬೇರೆ ಸಮುದಾಯಕ್ಕೆ, ಬೇರೆ ಪಾರ್ಟಿಗೆ ಕೊಟ್ಟಿದ್ದು ಕೋಪ, ಆ ರೋಷ ಬಂದು ತಂದು ಏನು ಇದು ನಮ್ಮ ಭಾರತೀಯರಿಗೆ ಬಾಂಗ್ಲಾದೇಶಿ ಅಂತ ಹೇಳದ ಕುಮಾರಸ್ವಾಮಿ ಅವರು, ಅದು ಬೇಜಾರಾಗತ್ತೆ ಒಂದು ಸಮುದಾಯಕ್ಕೆ. ಆಗತ್ತೆ ನೋಡಿ, ಒಂದ್ಸಲ ಈ ಟೈಮ್ ನಲ್ಲಿ ನೋಡಿ, ಅಲ್ಲ ನೋಡಿ, ವಿಡಿಯೋ ತೋರಿಸ್ತಾ ಇದ್ದಾರೆ, ಬಾಂಗ್ಲಾದೇಶಿಗೆ ಆಕ್ರಮಣ ಮಾಡಿದ್ದಾರೆ, ಅವ್ರಿಗೆ 30 ವರ್ಷದಿಂದ ಓಟ್ ಕೊಟ್ಟರು ಜನದವ್ರು ತೋರಿಸ್ತಾ ಇದ್ದಾರೆ. ಕಲ್ಮೆಗಾರಿಸ್ತಾ ಎಲ್ಲ ರಿಲೇಷನ್, ಕಲ್ಮೆಗಾರಿಸ್ತಾ ಎಲ್ಲ ರಿಲೇಷನ್ ನಮ್ಮಲ್ಲಿ. ಈ BLOಗಳು ಮನೆಗೆ ಹೋಗಿಯೇ ಸಮೀಕ್ಷೆ ಮಾಡಬೇಕು ಅಂತ ಆದ್ಮೇಲೆ ಒಂದ್ 10-15 ಜನ ಹಿಂದೆ ಯಾಕೆ ಹೋಗ್ಬೇಕು? ಮೇರಾ ನಯ್ಯ ಮನೆ ಬರೋರು ಕೊಡ್ಬೇಕು. ಇವತ್ತಿನ ಪೋಲ್ ಕ್ವಶನ್ ಅನ್ನ ಜನರ ಮುಂದೆ ನಾವು ಕೇಳಿದ್ವಿ. ರಾಜ್ಯದಲ್ಲಿ SIR ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಹೈಜಾಕ್ ಮಾಡ್ತಿದ್ಯಾ ಅನ್ನುವಂತಹ ಪ್ರಶ್ನೆಗೆ ನೀವು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜನರೇ ಅಂತ ನಾವು ಕೇಳ್ಕೊಂಡಿದ್ವಿ ವೀಕ್ಷಕರಲ್ಲಿ. ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಹೈಜಾಕ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಹೌದು ಹೈಜಾಕ್ ಮಾಡ್ತಾ ಇದೆ ಅಂತ ಹೇಳಿ 89% ಜನ ಹೈಜಾಕ್ ಮಾಡ್ತಾ ಇದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ರಾಜ್ಯದಲ್ಲಿ SIR ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಹೈಜಾಕ್ ಮಾಡ್ತಾ ಇದೆ ಹೌದು ಅಂತ 89% ಜನ, ಇಲ್ಲ ಅಂತ 2% ಜನ. ನಟರಾಜ್ ಗೌಡ್ರೆ, ಗೊತ್ತಿಲ್ಲ ಅಂತ ಹೇಳಿ, ಸಾರಿ, ಇಲ್ಲ ಅಂತ 9% ಜನ, ಗೊತ್ತಿಲ್ಲ ಅಂತ ಹೇಳಿ 2% ಜನ ಹೇಳಿದ್ದಾರೆ. ಒಂದು 10 ಸೆಕೆಂಡ್ ರಿಯಾಕ್ಷನ್ ಕೊಟ್ರೆ ನಟರಾಜ್ ಗೌಡ. ನೋಡಿ, ರಾಮನಗರದಲ್ಲಿ ಆ ತರ ಗುಂಪಾಗಿ ಹೋಗಬಾರ್ದು. ಖಂಡಿತವಾಗಿ ಆ ತರ ಮಾಡೋದು ಸರಿ ಇಲ್ಲ. ಇನ್ನೂ 29 ತಾರೀಕು ಸಮಯ ಇದೆ. ಮನೆಗೆ ಹೋಗಿ ಪ್ರಕ್ರಿಯೆ ಯಾವ ರೀತಿ ಇದೆ, BLOಗಳಿಗೆ ಸಹಕರಿಸಬೇಕು. BLO ಕೂಡ ಮನೆಗೆ ಹೋಗಿ ಮಾಡ್ತಿದ್ದೀರಿ ಅಂತ 89 ಕೇಳಿಸ್ಕೊಬಿಡಿ. ಬೇಜವಾಬ್ದಾರಿ ಕುಮಾರಸ್ವಾಮಿ, ಬೇಜವಾಬ್ದಾರಿ. ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಥ್ಯಾಂಕ್ ಯು. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.